ಕರ್ತನ ಪ್ರೀತಿಯಲ್ಲಿ ಸೇರಿ ಬಂದಿರುವಂಥ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ನಮ್ಮ ರಕ್ಷಕನೂ ಒಡೆಯನೂ ವಿಮೋಚಕನೂ ಆಗಿರುವಂಥ ಯೇಸು ಕ್ರಿಸ್ತರ ಅತ್ಯುನ್ನತವಾದಂಥ ಶ್ರೇಷ್ಠವಾದಂಥ ನಾಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಈ ಮುಂಜಾನೆಯ ಶುಭಾಭಿವಂದನೆಗಳನ್ನು ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಪರಲೋಕದಲ್ಲಿರುವಂಥ ಮಹಾದೇವರು ನಮ್ಮನ್ನು ಕನಿಕರಿಸಿ, ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಸಜೀವರ ಲೆಕ್ಕದಲ್ಲಿ ಇರಿಸಿ ನಮ್ಮನ್ನು ಕಾಪಾಡಿದಂಥ ದೇವಾದಿ ದೇವರಿಗೂ ಕೂಡ ನಾನು ಕೃತಜ್ಞತೆಗಳು, ಸ್ತೋತ್ರಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಕಳೆದ ವಾರದಲ್ಲಿ ನಾವು ಯಾವ ವಿಷಯವನ್ನು ತಿಳಿದುಕೊಂಡಿದ್ದೇವೆ ಎಂಬುದಾಗಿ ನಾವು ಮತ್ತೊಂದು ಸಾರಿ ಅದನ್ನು ಜ್ಞಾಪಕ ಮಾಡಿಕೊಂಡು ಈ ದಿನದ ಒಂದು ವಾಕ್ಯ ಭಾಗಕ್ಕೆ ನಾವು ಮುಂದೆ ಸಾಗೋಣ. ಯಾರಿಗಾದರೂ ನೆನಪಿದೆನಾ ಕಳೆದ ವಾರದಲ್ಲಿ ಹೇಳಿರುವಂಥ ಸಂದೇಶವು ಏನಾಗಿತ್ತು ಎನ್ನುವಂಥದ್ದನ್ನು ಯಾರಾದರೂ ಹೇಳಿದ್ರ? ನಾವು ಕಲಿತುಕೊಂಡಿರುವಂಥ ಅಂಶ ಯಾವುದು, ಪಾಠ ಯಾವುದು? ದೇವರ ಸಂಕಲ್ಪದಲ್ಲಿರುವಂಥ ಪತಿ. ವೆರಿ ಗುಡ್, ತುಂಬ ಸಂತೋಷ. ಆ ದೇವರ ಸಂಕಲ್ಪದಲ್ಲಿರುವಂಥ ಪತಿ ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ. ಪರಲೋಕದಲ್ಲಿರುವಂಥ ದೇವಾದಿ ದೇವರು ತನ್ನ ಪ್ರಜೆಗಳಾಗಿರ್ತಕ್ಕಂಥ ಇಸ್ರೇಲ್ ಜನರಿಗೆ ಆತನು ಪತಿಯಾಗಿ, ಇಸ್ರೇಲ್ ಜನರು ಆತನಿಗೆ ಪತ್ನಿಯಾಗಿ, ಆತನು ಅವರನ್ನು ಯಾವ ರೀತಿಯಲ್ಲಿ ನಡೆಸಿದನು ಎನ್ನುವಂಥ ವಿಷಯವನ್ನು ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲೂ ಕೂಡ ಯೇಸು ಕ್ರಿಸ್ತನು ಪತಿಯ ಸ್ನಾನದಲ್ಲಿದ್ದಾನೆ. ಸಭೆಯು ಆತನು ರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವಂಥ ಕ್ರಿಸ್ತನ ಸಭೆ ಪತ್ನಿಯ ಸ್ನಾನದಲ್ಲಿದೆ. ಯೇಸು ಕ್ರಿಸ್ತನು ಪತಿಯ ಸ್ನಾನದಲ್ಲಿದ್ದಾನೆ. ಆತನು ಪತಿಯಾಗಿ ತನ್ನ ಸಭೆಯನ್ನು ಯಾವ ರೀತಿಯಲ್ಲಿ ಆತನು ಪೋಷಿಸಿ, ಸಂರಕ್ಷಿಸಿ, ಕಾಪಾಡುತ್ತಾ ಇದ್ದನು ಎನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಪುರುಷರಾಗಿರುವಂಥ ನಾವು ಕೂಡ ನಮ್ಮ ಹೆಂಡತಿಗೆ ನಾವು ಏನಾಗಿದ್ದೀವಿ ಅಂತಂದರೆ ಪತಿಯಾಗಿದ್ದೇವೆ. ಪತಿಯು ಯಾವ ಸ್ನಾನದಲ್ಲಿ ಇದ್ದಾನೆ ಎನ್ನುವಂಥದ್ದನ್ನು ನಾವು ನೋಡುವುದಾದರೆ ದೇವರ ಸ್ನಾನದಲ್ಲಿ ಪತಿ ಇದ್ದಾನೆ ಎನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಪತಿ ಅಂದರೆ ಹೇಗಿರಬೇಕು ಎನ್ನುವಂಥ ವಿಷಯವನ್ನು ಕೂಲಂಕುಷವಾಗಿ, ಸಂಕ್ಷಿಪ್ತವಾಗಿ, ಸವಿವರವಾಗಿ ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ. ಆ ದೇವರ ಸಂಕಲ್ಪದಲ್ಲಿರುವಂಥ ಪತಿ ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಎಷ್ಟು ವಿಷಯಗಳನ್ನು ನಾವು ಕಳೆದ ವಾರದಲ್ಲಿ ಧ್ಯಾನ ಮಾಡಿದ್ದೇವೆ. ಯಾರಾದರೂ ಹೇಳ್ತೀರಾ ಹೇಗಿರ್ಬೇಕು ಅಂತ ಹೇಳಿ ನೋಡಿದ್ದೇವೆ ನಾವು? ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನ ಸೇರಿಕೊಳ್ಳುವನು, ಹತ್ತಿಕೊಂಡಿರಬೇಕು ಎಂಬುದಾಗಿ ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ. ಮೊದಲ ವಿಷಯ. ಎರಡನೇದು, ತನ್ನ ಪತ್ನಿಗೆ ಆತನು ಒಡೆಯನು, ರಾಜನು, ಆಳುವವನು ಎಂಬುದಾಗಿ. ಮೂರನೇದು, ಮೂರನೇ ವಿಷಯ ಓಕೆ, ತನ್ನ ಹೆಂಡತಿಗೆ ಆತನು ಅಧಿಕಾರಿ. ಓಕೆ. ನಾಲ್ಕನೇದು, ಹೆಂಡತಿ ದೇವರಿಗೆ ಮಾಡಿಕೊಂಡಿರುವಂಥ ಅರಕೆಯನ್ನ ಅದನ್ನು ರದ್ದು ಮಾಡುವುದಕ್ಕೂ ಸ್ಥಾಪಿಸುವುದಕ್ಕೂ ಆತನು ಅಧಿಕಾರಿ ಉಳ್ಳವನು ಎಂಬುದಾಗಿ ನಾವು ನೋಡಿದ್ದೇವೆ. ಮತ್ತೆ ಆ ಹೆಂಡತಿಯನ್ನ ಬಿಟ್ಟು ಬಿಡಬಾರದು.
ಹೆಂಡತಿ ಗಂಡನನ್ನ ಬಿಡಬಾರದು, ಗಂಡನು ಹೆಂಡತಿಯನ್ನ ಬಿಟ್ಟು ಬಿಡಬಾರದು ಎಂಬುದಾಗಿ ನೋಡಿದ್ದೇವೆ. 6ನೇ ವಿಷಯ, ಪತಿಯು ತನ್ನ ಪತ್ನಿಗೆ ತಿಳಿಸುವವನು ಕಲಿಸುವವನು ಆಗಿದ್ದಾನೆ ಎಂಬುದಾಗಿ ನೋಡಿದ್ದೇವೆ. ಮತ್ತೆ ಪತಿ ಅಂದ್ರೆ ಹೇಗಿರಬೇಕು? ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ದಯವಿಟ್ಟು ಯಾರಾದರೂ ಓದಿ ನನಗೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ಸಿಕ್ತಾ? ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ, ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ. ಪುರುಷರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠುರವಾಗಿರಬೇಡಿರಿ. ಪತಿಯು ತನ್ನ ಪತ್ನಿಯನ್ನ ಏನ್ ಮಾಡ್ಬೇಕಂತೆ? ಪ್ರೀತಿಸಬೇಕು. ದೇವರು ತನ್ನ ಪ್ರಜೆಗಳಾಗಿರ್ತಕ್ಕಂಥ ಇಸ್ರಾಯೇಲರನ್ನ ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದ್ನೋ, ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ಯಾವ ರೀತಿಯಲ್ಲಿ ಆತನು ಪ್ರೀತಿ ಮಾಡಿದನೋ, ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಹೆಂಡತಿಯರನ್ನ ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯವು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆ ಪ್ರೀತಿ ಎಷ್ಟು ಪ್ರೀತಿ ಮಾಡಬೇಕಂತಂದ್ರೆ, ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು ಸಭೆಯನ್ನು ಪ್ರೀತಿ ಮಾಡಿದ ಪ್ರಕಾರವಾಗಿ ನಾವು ನಮ್ಮ ಪ್ರೀತಿ ಹೆಂಡತಿಗೆ ಅರ್ಥ ಆಗಬೇಕು. ನನ್ನ ಗಂಡನು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಎನ್ನುವಂತ ವಿಷಯವು ಆಕೆಗೆ ತಿಳಿಯಬೇಕು. ಅಷ್ಟು ನಾವು ಆಕೆಯನ್ನ ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸ್ತಾ ಇದೆ. ಅದೇ ರೀತಿಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಲ್ಲಿ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಪತ್ನಿಗೆ ಪತಿಯು ಶಿರಸ್ಸಾಗಿದ್ದಾನೆ, ತಲೆಯಾಗಿದ್ದಾನೆ. ಪುರುಷನಿಗೆ ಕ್ರಿಸ್ತನು ತಲೆ, ಕ್ರಿಸ್ತನಿಗೆ ದೇವರು ತಲೆ. ಅದಕ್ಕಾಗಿ ನಮ್ಮ ಹೆಂಡತಿಗೆ ನಾವು ತಲೆಯಾಗಿದ್ದೇವೆ, ಶಿರಸ್ಸಾಗಿದ್ದೇವೆ. ಪತಿ ಅಂದ್ರೆ ಶಿರಸ್ಸು, ಪತಿ ಅಂದ್ರೆ ಶಿರಸ್ಸು, ತಲೆ. ಅದಕ್ಕಾಗಿ ಎಲ್ಲಾ ವಿಷಯದಲ್ಲಿಯೂ ಸ್ತ್ರೀಗೆ ಶಿರಸ್ಸು ಯಾರಂದ್ರೆ ಗಂಡನು. ಅದು ಕುಟುಂಬಕ್ಕೆ ಮತ್ತು ಆರ್ಥಿಕವಾಗಿ, ಆರೋಗ್ಯವಾಗಿ ಪೋಷಣೆ ಮಾಡುವಂತ ವಿಷಯದಲ್ಲಿ, ಎಲ್ಲಾ ವಿಷಯದಲ್ಲಿಯೂ ಕೂಡ ಸ್ತ್ರೀ ತನ್ನ ಗಂಡನಿಗೆ ಅಧೀನಳಾಗಿರಬೇಕು ಎಂಬುದಾಗಿ ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುತ್ತೇವೆ. ಅಂದ್ರೆ ಗಂಡನು ಏನು ಹೇಳ್ತಾ ಇದ್ದಾನೋ ಅದನ್ನ ಕೇಳಬೇಕು, ಆ ಪ್ರಕಾರವಾಗಿ ಹೆಂಡತಿ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಅದಕ್ಕಾಗಿ ಪತಿ ಅಂದ್ರೆ ಏನು ಅಂತಂತಂದ್ರೆ ಹೆಂಡತಿಗೆ ವಿಶೇಷವಾದವನು, ಹೆಂಡತಿಗೆ ವಿಶೇಷವಾದಂತ ವ್ಯಕ್ತಿ ಪತಿ. ಅದಕ್ಕಾಗಿ ಸಾಮುವೇಲನು ಬರೆದಂತ ಮೊದಲನೇ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ,
ಆ ವಿಷಯವನ್ನು ನಾವು ಒಂದ್ಸರಿ ನೋಡಿ ನಾವು ಮುಂದಕ್ಕೆ ಸಾಗೋಣ. ಸಾಮುವೇಲನು ಬರೆದಂತ ಮೊದಲನೇ ಗ್ರಂಥ 1ನೇ ಅಧ್ಯಾಯ 8ನೇ ವಚನ. ಸಾಮುವೇಲನು ಬರೆದಂತ ಮೊದಲನೇ ಗ್ರಂಥ 1ನೇ ಅಧ್ಯಾಯ 8ನೇ ವಚನ. ಆಗ ಆಕೆಯು ಗಂಡನಾದ ಎಲ್ಕಾನನು ಆಕೆಗೆ, ನೋಡ್ರಿ, ಎಲ್ಕಾನನು ತನ್ನ ಹೆಂಡತಿಗೆ ಏನ್ ಹೇಳ್ತಾ ಇದ್ದೇನೋ ಎನ್ನುವಂಥದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಅನ್ನ, ಏಕೆ ಅಳುತ್ತಿ? ಉಣ್ಣದಿರುವುದಕ್ಕೆ ಕಾರಣ? ನೀನು ವ್ಯಸನ ಮಾಡುವುದೇಕೆ? ನಾನು ನಿನಗೆ 10 ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನು. 10 ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂತೇಳಿ ಎಲ್ಕಾನನು ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಪತಿ ಅಂದ್ರೆ ಪತ್ನಿಗೆ ವಿಶೇಷವಾದಂತ ವ್ಯಕ್ತಿ. 10 ಮಂದಿ ಮಕ್ಕಳಿಗಿಂತ ಗಂಡನು ಹೆಚ್ಚು, ಜಾಸ್ತಿ. ಅದು ಸಂಪಾದನೆ ಎಷ್ಟು ಇದ್ರೂ ಕೂಡ, ಆಸ್ತಿ ಎಷ್ಟಿದ್ರು ಕೂಡ, ಬೆಳ್ಳಿ ಬಂಗಾರ ಎಷ್ಟಿದ್ರು ಕೂಡ, ಎಷ್ಟು ಜನ ಮಕ್ಕಳಿದ್ರು ಕೂಡ, ಅದೆಲ್ಲದಕ್ಕಿಂತಲೂ ಹೆಚ್ಚು ಯಾರಂದ್ರೆ ಪತ್ನಿಗೆ ಪತಿ. ಎಲ್ಲದಕ್ಕಿಂತಲೂ ಪತಿ ವಿಶೇಷವಾದಂತ ವ್ಯಕ್ತಿ. ಅದೇ ರೀತಿಯಲ್ಲಿ ಪೇತ್ರನು ಬರೆದಂತ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಪತಿ ಅಂದ್ರೆ ಹೇಗಿರ್ಬೇಕು ಅಂತೇಳಿ ದೇವರು ತಿಳಿಸ್ತಾ ಇದ್ದಾನೆ ಎನ್ನುವಂತ ವಿಷಯವನ್ನು ನಾವು ಸರಿ ಪೇತ್ರನು ಬರೆದಂತ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನವನ್ನು ನಾವು ಒಂದ್ಸತಿ ಓದೋಣ. ಸಾರಳು ಹಾಗೆಯೇ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು. ಹೆಂಡತಿಗೆ ಗಂಡನು ಯಾರಂದ್ರೆ ಯಜಮಾನ. ಯಾರು? ಹೆಂಡತಿಗೆ ಗಂಡನು ಯಾರು? ಯಜಮಾನ ಅಂತೇಳಿ ಸಾರಳು ಕರಿತಾ ಇದ್ದಾಳೆ. ಯಜಮಾನ. ಯಜಮಾನ ಅಂದ್ರೆ ಎಲ್ಲವನ್ನು ನೋಡಿಕೊಳ್ಳುವಂತ ವ್ಯಕ್ತಿ, ಎಲ್ಲವನ್ನ ಗಮನಿಸುವಂತ ವ್ಯಕ್ತಿ ಯಜಮಾನ ಅಂದ್ರೆ. ಒಂದು ವೇಳೆ ತಪ್ಪಾದಾಗ ಆ ತಪ್ಪನ್ನ ತಿದ್ದಿ ಹೇಳುವಂತ ವ್ಯಕ್ತಿ ಯಜಮಾನ. ಯಜಮಾನ ಅಂತಂದ್ರೆ ಲೆಕ್ಕವನ್ನು ಕೇಳುವಂತ ವ್ಯಕ್ತಿ. ಯಜಮಾನ ಅಂದ್ರೆ ಒಂದು ಬಾಧ್ಯತೆಯನ್ನ ಒಪ್ಪಿಸುವಂತ ವ್ಯಕ್ತಿ. ಯಜಮಾನ ಅಂದ್ರೆ ಆ ಒಪ್ಪಿಸಿರುವಂತ ಕೆಲಸವು ಯಾವ ರೀತಿಯಲ್ಲಿದೆ, ಒಪ್ಪಿಸಿರುವಂತ ಆ ಬಾಧ್ಯತೆಯನ್ನ ಗಮನಿಸುವಂತ ವ್ಯಕ್ತಿ, ನೋಡಿಕೊಳ್ಳುವಂತ ವ್ಯಕ್ತಿ ಯಜಮಾನ ಅಂದ್ರೆ. ಇವತ್ತು ಹೆಂಡತಿಗೆ ಯಜಮಾನ ಯಾರಂದ್ರೆ ಗಂಡನು. ಇವತ್ತು ಗಂಡನು ಏನ್ ಮಾಡ್ತಾ ಇದ್ದಾನಂತಂದ್ರೆ, ನನ್ನ ಹೆಂಡತಿಗೆ ನಾನು ಯಜಮಾನನಾಗಿರಬಾರದು, ನನ್ನ ತಂದೆ ತಾಯಿಗಳು ಯಜಮಾನರಾಗಿರ್ಬೇಕು ಅಂತೇಳಿ ಗಂಡರು ಇವತ್ತು ಆಲೋಚನೆ ಮಾಡ್ತಾರೆ. ಆ ಅತ್ತೆ ಮಾವರು ಯಜಮಾನನ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರನ್ನ ಪರಿಪಾಲನೆ ಮಾಡ್ತಾ ಇದ್ರೆ ಇದು ದೈವ ನಿಯಮಕ್ಕೆ ವಿರುದ್ಧವಾಗಿರುವಂಥದ್ದು. ಹೆಂಡತಿಗೆ ಯಜಮಾನ ಯಾರಂದ್ರೆ ಗಂಡನು. ಆ ಗಂಡನು ಆಕೆಯ ಮೇಲೆ ಅಧಿಕಾರ ಇದೆ. ಆ ರೀತಿಯಲ್ಲಿ ಆತನು ರಾಜ್ಯನಾಗಿ ಆಳುವಂತ ವ್ಯಕ್ತಿ ಯಾರಂದ್ರೆ ಪತಿ, ಗಂಡನು, ಅತ್ತೆ ಮಾವಲ್ಲ. ಮತ್ತೆ ಕೆಲವೊಂದು ಕುಟುಂಬದಲ್ಲಿ ಯಜಮಾನರು ಯಾರನ್ನ ಇಟ್ಟಿರ್ತಾರಂತಂದ್ರೆ ಆ ಹುಡುಗಿ ತಂದೆ ತಾಯಿಗಳನ್ನ ಯಜಮಾನರಾಗಿ ಇಟ್ಟಿರ್ತಾರೆ. ಅದು ಕೂಡ ತಪ್ಪು. ಹೆಂಡತಿಗೆ ಯಜಮಾನ ಯಾರಂದ್ರೆ ಗಂಡನು.
ಆ ಗಂಡನ ಮಾತಿಗೆ ವಿಧೇಯಳಾಗಬೇಕು, ಆ ಗಂಡನ ಮಾತನ್ನ ಕೇಳಬೇಕು, ಆ ಗಂಡನ ಒಂದು ಅಧಿಕಾರದ ಒಳಗೆ ಇರಬೇಕು. ಆತನೇ ಆಳುವಂತ ವ್ಯಕ್ತಿಯಾಗಿದ್ದಾನೆ, ನಿನ್ನ ಮೇಲೆ ಅಧಿಕಾರವನ್ನು ನಡೆಸುವಂತ ವ್ಯಕ್ತಿ ಆಗಿದ್ದಾನೆ, ಆತನೇ ನಿನಗೆ ಯಜಮಾನನು. ಅದಕ್ಕೆ ಸಾರಳು ತನ್ನ ಗಂಡನನ್ನ ಏನಂತ ಕರಿತಾ ಇದ್ದಾಳೆ ಅಂತಂದ್ರೆ ಯಜಮಾನ ಅಂತ ಕರಿತಾ ಇದ್ದಾಳೆ. ಯಜಮಾನ ಅಂದ್ರೆ ಬಾಧ್ಯತೆಯನ್ನು ಒಪ್ಪಿಸುವಂತ ವ್ಯಕ್ತಿ, ಯಜಮಾನ ಅಂದ್ರೆ ಲೆಕ್ಕವನ್ನ ಕೊಟ್ಟು ಆ ಲೆಕ್ಕವನ್ನು ಮತ್ತು ಕೇಳುವಂತ ವ್ಯಕ್ತಿ, ಎಲ್ಲವನ್ನು ಗಮನಿಸುವಂತ ವ್ಯಕ್ತಿ, ಕುಟುಂಬವನ್ನು ಪೋಷಣೆ ಮಾಡುವಂತ ವ್ಯಕ್ತಿ ಯಾರಂದ್ರೆ ಯಜಮಾನ. ಯಜಮಾನ. ಅದಕ್ಕಾಗಿ ಯಜಮಾನ ಅಂದ್ರೆ ಪತಿ ಅಂದ್ರೆ ಹೇಗಿರ್ಬೇಕು ಅಂತೇಳಿ ಈ ಒಂದು ವಚನದಲ್ಲಿ ನಮಗೆ ಬಹಳ ಚೆನ್ನಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಪೇತ್ರನು ಬರೆದಂತ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನವನ್ನು ನಾವು ಒಂದ್ಸತಿ ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ. ಅದೇ ರೀತಿಯಾಗಿ ಪುರುಷರೇ ಸ್ತ್ರೀ ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವ ವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಅಂದ್ರೆ ಅವರಿಗೆ ಗೌರವವನ್ನ ಸಲ್ಲಿಸಿರಿ, ಅವರನ್ನು ನೀವು ಸನ್ಮಾನಿಸಿರಿ ಅಂತ ಹೇಳ್ತಾ ಇದ್ದಾನೆ. ಗಂಡನು ಪತಿ ಯಾರನ್ನ ಸನ್ಮಾನಿಸ್ಬೇಕಂತೆ? ಹೆಂಡತಿಯನ್ನ ಸನ್ಮಾನಿಸ್ಬೇಕಂತೆ, ಅವರಿಗೆ ಮಾನವನ್ನ ಸಲ್ಲಿಸಬೇಕಂತೆ. ಇವತ್ತು ಲೋಕದಲ್ಲಿ ಸನ್ಮಾನಗಳು ಮಾಡ್ತಿರ್ತಾರೆ. ಯಾರಿಗೆ ಸನ್ಮಾನ ಮಾಡ್ತಾರೆ ಹೇಳ್ರಿ? ಯಾರಿಗೆ ಸನ್ಮಾನ ಮಾಡ್ತಾರೆ? ಸಾಧನೆ ಮಾಡಿದವರಿಗೆ, ಬಲವಂತರಿಗೆ ಸನ್ಮಾನ ಮಾಡ್ತಾರ. ಬಲಹೀನರಿಗೇನು ಸನ್ಮಾನ ಇಲ್ಲ. ಯಾರಿಗೆ ಸನ್ಮಾನ? ಬಲವಂತರಿಗೆ. ಏನಾರ ಒಂದು ಸಾಧನೆ ಮಾಡಿದಾಗ ಅವ್ರಿಗೆ ಏನ್ ಮಾಡ್ತಾರೆ? ಸನ್ಮಾನ ಮಾಡ್ತಾರೆ. ಈಗ ಉದ್ಯೋಗ ತಗೊಂಡಾಗ, ಇಲ್ಲ ಯಾವುದೋ ಒಂದು ನೌಕರಿ ಬಂದಾಗ, ಇಲ್ಲ ಯಾವುದರಲ್ಲಿ ಒಂದು ಆಟದಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನವನ್ನು ಪಡೆದುಕೊಂಡಾಗ, ಆಟದಲ್ಲಿ ಅದು ಯಾವುದೇ ಆಟ ಆಗಿರ್ಬೋದು, ಏನಾದ್ರೂ ಒಂದು ಸಾಧನೆ ಮಾಡಿದಾಗ ಅಂತ ಬಲವಂತರಿಗೆ, ಅಂತ ಬಲಿಷ್ಠರಿಗೆ, ಆ ರೀತಿಯಲ್ಲಿ ಗೆದ್ದವರಿಗೆ ಏನ್ ಮಾಡ್ತಾರೆ? ಸನ್ಮಾನ ಮಾಡ್ತಾರೆ. ಈಗ ಹೆಂಡತಿ ಯಾವ ಸ್ಥಿತಿಯಲ್ಲಿ ಇದ್ದಾಳೆ ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ಹೆಂಡತಿ ಬಲವಂತಳ ಏನು ಬಲಹೀನಳ? ಬಲವಂತಿ. ನಿಮ್ ದಡ್ಡತನ ಅದು. ಏನಂತ ಹೇಳ್ತದ ವಾಕ್ಯ? ಓದಪ್ಪಲ್ಲ. ಸ್ತ್ರೀ ಪುರುಷನಿಗಿಂತಲೂ ಬಲಹೀನಳು ಅಂತ ಹೇಳ್ತದ ವಾಕ್ಯ. ಬಲವಂತರು ನೀವೇನು ಅಲ್ಲ. ಪುರುಷನಿಗಿಂತ ಸ್ತ್ರೀ ಬಲಹೀನಳು ಅಂತೇಳಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಆದ್ರೂ ಕೂಡ ಸ್ತ್ರೀಯರು ಕೊಂಬು ಬಂದು ಏನ್ ಮಾಡ್ತಾರೆ ಅಂದ್ರೆ, ನಾವು ಕೂಡ ಪುರುಷರಿಗಿಂತ ಬಲವಂತರು, ನಾವೇನು ಕಡಿಮೆ, ಪುರುಷರಿಗಿಂತ ನೀನು ಬಲವಂತಳು ಆಗುವುದಕ್ಕೆ ಸಾಧ್ಯವಿಲ್ಲ. ನೀನು ಪುರುಷನಿಗಿಂತ ನೀನು ಬಲವಂತಳು ಅಲ್ಲ. ಯಾಕಂದ್ರೆ ನಿನ್ನನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನೇ ಆ ದೇವರು ಏನ್ ಹೇಳ್ತದನಂತಂದ್ರೆ, ಪುರುಷರಿಗಿಂತ ಸ್ತ್ರೀ ಬಲಹೀನಳು ಅಂತ ಹೇಳ್ತಾರೆ. ಏನ್ ಹೇಳ್ತದನೆ? ಬಲಹೀನಳು ಅಂತ ಹೇಳ್ತದನ, ಏನು ಬಲವಂತಳು ಅಂತ ಹೇಳ್ತಾ ಇದ್ದಾನೆ? ಬಲಹೀನಳು. ಬಲಹೀನಳೆಂದು ಜ್ಞಾಪಕ ಮಾಡಿಕೊಂಡು. ನೋಡ್ರಿ, ಸ್ತ್ರೀ ಹೆಂಡತಿ ಗಂಡನಿಗಿಂತ ಬಲವಂತಳಲ್ಲ, ಪತಿಗಿಂತ ಸ್ತ್ರೀ ಬಲವಂತಳಲ್ಲ.
ಬಲಹೀನಳಾಗಿದ್ರೂ ಕೂಡ ಆ ಬಲಹೀನಳನ್ನ ನೀನೇನ್ ಮಾಡು, ಸನ್ಮಾನಿಸು ಅಂತ ಹೇಳ್ತಾರೆ. ಹೆಂಡತಿ ಬಲಹೀನಳಾಗಿದ್ರು ಕೂಡ ಬಲವಂತರಿಗೆ ಸನ್ಮಾನ ಮಾಡುವುದನ್ನು ನಾವು ನೋಡ್ತಾ ಇದ್ವಿ. ಆದ್ರೆ ಹೆಂಡತಿಯನ್ನು ಬಲವಂತಳಲ್ಲ, ಬಲಹೀನಳು. ಆ ಬಲಹೀನಳು ಎನ್ನುವಂತ ವಿಷಯವನ್ನು ನೀನು ತಿಳಿದುಕೊಂಡು ನಿನ್ನ ಹೆಂಡತಿಯನ್ನು ನೀನು ಏನ್ ಮಾಡು, ಸನ್ಮಾನಿಸು, ಗೌರವಿಸು, ಅವರಿಗೆ ಮಾನವನ್ನು ಸಲ್ಲಿಸು ಅಂತ. ಅದು ಪತಿ ಅಂದ್ರೆ, ಅದು ಯಜಮಾನ ಅಂದ್ರೆ. ಯಜಮಾನನಲ್ಲಿರುವಂತ ಲಕ್ಷಣ ಪತಿಗೆ ಇರ್ತಕ್ಕಂಥದ್ದು ಏನಂತಂದ್ರೆ, ಈಗ ದೇವರು ಪತಿಯ ಸ್ಥಾನದಲ್ಲಿದ್ದಾನೆ, ಇಸ್ರೇಲ್ ಜನರು ಪತ್ನಿಯ ಸ್ಥಾನದಲ್ಲಿದ್ದಾರೆ. ಅಂದ್ರೆ ದೇವರಿಗಿಂತ ಇಸ್ರೇಲ್ ಜನರು ಬಲಿಷ್ಠರೇನ? ಅಲ್ಲ, ಬಲಹೀನರು. ಈಗ ಯೇಸು ಕ್ರಿಸ್ತನು ಪತಿಯ ಸ್ಥಾನದಲ್ಲಿದ್ದಾನೆ, ಸಭೆ ಪತ್ನಿ ಸ್ಥಾನದಲ್ಲಿದೆ. ಅಂದ್ರೆ ಆ ಯೇಸು ಕ್ರಿಸ್ತನಿಗಿಂತ ಸಭೆ ಬಲಿಷ್ಠವಾದ? ಯೇಸು ಕ್ರಿಸ್ತನು ಬಲಿಷ್ಠನಾ ಏನು ಸಭೆ ಯೇಸು ಕ್ರಿಸ್ತನು ಬಲಿಷ್ಠನು. ಯೇಸು ಕ್ರಿಸ್ತನಿಗಿಂತ ಸಭೆ ಏನಲ್ಲ, ಬಲವಂತದಲ್ಲ. ಯೇಸು ಕ್ರಿಸ್ತನು ಬಲವಂತ. ಅದೇ ರೀತಿಯಲ್ಲಿ ನಮ್ಮ ಹೆಂಡತಿಯರಿದ್ದಾರೆ, ಪುರುಷನಿದ್ದಾನೆ. ಆ ಪುರುಷನಿಗಿಂತ ಸ್ತ್ರೀ ಬಲವಂತಳಲ್ಲ, ಆ ಪುರುಷನಿಗಿಂತ ಸ್ತ್ರೀ ಬಲಹೀನಳು. ಆ ಬಲಹೀನಳು ಅಂತೇಳಿ ವಿಷಯ ತಿಳಿದ್ರೂ ಕೂಡ ನೀನು ಆ ವಿಷಯವನ್ನು ಗೊತ್ತು ಮಾಡಿಕೊಂಡು ನಿನ್ನ ಹೆಂಡತಿಯನ್ನು ನೀನು ಏನ್ ಮಾಡು, ಸನ್ಮಾನಿಸು, ಗೌರವಿಸು, ಅವರಿಗೆ ಮಾನವನ್ನ ಸಲ್ಲಿಸು. ಈ 12 ವಿಷಯಗಳು ದೇವರ ಸಂಕಲ್ಪದಲ್ಲಿರುವಂತ ಪತಿ ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಈ 12 ವಿಷಯಗಳನ್ನ ದೇವರು ತಿಳಿಸ್ತಾ ಇದ್ದಾರೆ. ಆ ವಿಷಯವನ್ನ ನಾವು ತಿಳಿದುಕೊಂಡು ಗಮನದಲ್ಲಿ ಇಟ್ಟುಕೊಂಡು ಹೆಂಡತಿಯನ್ನು ನಾವು ಯಾವ ರೀತಿಯಲ್ಲಿ ರಾಜನಾಗಿ ಅವರನ್ನ ಆಳಬೇಕು, ಯಜಮಾನನಾಗಿ ಅವರನ್ನ ನಡೆಸಬೇಕು ಎಂಬುದನ್ನ ನಾವು ತಿಳಿದುಕೊಂಡು ಆ ರೀತಿಯಲ್ಲಿ ಪುರುಷರು ಅರ್ಥ ಮಾಡಿಕೊಂಡು ತಿಳಿದುಕೊಂಡು ನಡೆಯುವುದಾದ್ರೆ ಅವರ ಕುಟುಂಬವು ಯೋಗ್ಯವಾಗಿ ಕ್ಷೇಮವಾಗಿ ಇರುತ್ತದೆ. ಈ ವಿಷಯವು ತಿಳಿಯದೆ ಅವರನ್ನ ನಾವು ಆಳ್ವಿಕೆ ಮಾಡುವುದಕ್ಕೆ ಹೋದ್ರೆ ಯದ್ವ ಆಗುತ್ತೆ. ಸರಿಯಾದಂತ ರೀತಿಯಲ್ಲಿ ಕುಟುಂಬವು ಮುಂದುವರಿಯುವುದಿಲ್ಲ. ಅದಕ್ಕಾಗಿ ದೇವರ ಸಂಕಲ್ಪದಲ್ಲಿರುವಂತ ಪತಿ ಹೇಗಿರಬೇಕು ಎಂಬುದಾಗಿ ನಾವು 12 ವಿಷಯಗಳನ್ನು ಈಗ ನಾವು ತಿಳಿದುಕೊಂಡಿದ್ದೇವೆ. ಮೊದಲನೇ ವಿಷಯ, ಹೆಂಡತಿಯನ್ನು ಹತ್ತಿಕೊಂಡಿರಬೇಕು. ಹೆಂಡತಿಗೆ ಗಂಡನು ರಾಜನು, ಆಳುವವನು, ಒಡೆಯನು ಎಂಬುದಾಗಿ ನೋಡಿದ್ದೇವೆ. ಹೆಂಡತಿಗೆ ಗಂಡನು ಪತಿ, ಹೆಂಡತಿ ದೇವರಿಗೆ ಮಾಡಿಕೊಂಡಿರುವಂತ ಹರಕೆಯನ್ನ ರದ್ದು ಮಾಡೋದಕ್ಕೂ ಸ್ಥಾಪಿಸುವುದಕ್ಕೂ ಅಧಿಕಾರ ಉಂಟು. ಮೂರನೇದು. ನಾಲ್ಕನೇದು ಏನಂತಂದ್ರೆ, ಪತಿಗೆ ಕೋಪ ಬಂದಾಗ, ಸಿಟ್ಟು ಬಂದಾಗ ಆ ಕೋಪ ಯಾಕೆ ಅಂತಂದ್ರೆ ಹೆಂಡತಿಯನ್ನ ತಿದ್ದುವುದಕ್ಕಾಗಿ, ಹೆಂಡತಿಗೆ ಶಿಕ್ಷಣವನ್ನು ಕಲಿಸುವುದಕ್ಕಾಗಿ. ಅದು ಕೋಪ ಸ್ವಲ್ಪ ಹೊತ್ತು ಇರುತ್ತೆ. ಅದಕ್ಕಾಗಿ, ಏಕೆಂದರೆ ಮಸ್ತರವು ಪತಿಗೆ ಕ್ರೋಧವನ್ನು ಉಂಟು ಮಾಡುತ್ತದೆ. ಪತಿಯ ಮಾತು ಕೇಳದೆ ಇದ್ದಂತ ಸಂದರ್ಭದಲ್ಲಿ ಪತಿಗೆ ಕೋಪ ಬರುತ್ತೆ. ಕೋಪವುಳ್ಳವನು ರೌದ್ರನು. ದೇವರು ಕೂಡ ರೌದ್ರನು. ಇಸ್ರಾಯೇಲರ ಮಾತು ಕೇಳಲಾರ್ದಾಗ ಆತನಿಗೆ ತಿರುಗಿ ಬಿದ್ದಾಗ ದೇವರು ಅವರ ವಿಷಯದಲ್ಲಿ ರೌದ್ರನಾಗಿದ್ದಾನೆ. ಯೇಸು ಕ್ರಿಸ್ತನು ಹಾಗೆ. ಸಭೆಯು ಆತನ ಮಾತು ಕೇಳಲಾರ್ದಾಗ ಆತನಿಗೆ ತಿರುಗಿ ಬಿದ್ದಾಗ ಯೇಸು ಕ್ರಿಸ್ತನು ಕೂಡ ಉಗ್ರನಾಗ್ತಾನೆ, ರೌದ್ರನಾಗ್ತಾನೆ. ಅದೇ ರೀತಿಯಲ್ಲಿ 5ನೇ ವಿಷಯ, ಪತಿ ಅಂದ್ರೆ ನೀತಿವಂತನು. ಆ ನೀತಿವಂತನು ತನ್ನ ಹೆಂಡತಿಯನ್ನ ಬಯಲಿಗೆ ತರುವುದಿಲ್ಲ. ಆಕೆಗೆ ಕೆಲಸ ಬಂದ್ರು ಬಂದಿಲ್ಲ ಅಂದ್ರೂ, ದುಡಿದಿಲ್ಲ ಅಂದ್ರೂ, ಯಾವುದೇ ವಿಷಯದಲ್ಲಿ ಪತಿ ಯಾವ ರೀತಿಯಲ್ಲಿ ನಡೆದುಕೊಳ್ಬೇಕಂದ್ರೆ ಹೆಂಡತಿಯನ್ನ ಬಯಲಿಗೆ ತರಬಾರದು. ಆ ಯೋಸೇಫನು ಆ ರೀತಿಯಲ್ಲಿ ನಡೆದುಕೊಂಡಿದ್ದನ್ನ ನಾವು ನೋಡಿದ್ದೇವೆ. 7ನೇ ವಿಷಯ, ಹೆಂಡತಿಯು ಗಂಡನನ್ನ ಬಿಡಬಾರದು, ಗಂಡನು ಹೆಂಡತಿಯನ್ನ ಬಿಡಬಾರದು. 8ನೇದು, ಪತಿ ಅಂದ್ರೆ ಕ್ಷಮಿಸುವವನು. ಹೆಂಡತಿ ಮಾಡಿರುವಂತ ತಪ್ಪನ್ನ ಕ್ಷಮಿಸುವಂತ ವ್ಯಕ್ತಿ, ಕಲಿಸುವಂತ ವ್ಯಕ್ತಿ.
ತಿಳಿಸುವಂತ ವ್ಯಕ್ತಿ ಆಗಿದ್ದಾನೆ. 9ನೇದು, ಪತಿ ಅಂದ್ರೆ ಪ್ರೀತಿಸುವವನು. 10ನೇದು, ಪತಿ ಅಂದ್ರೆ ಪತ್ನಿಗೆ ಶಿರಸ್ಸಾಗಿದ್ದಾನೆ, ಪತ್ನಿಗೆ ವಿಶೇಷವಾದಂತ ವ್ಯಕ್ತಿ. 10ನೇ ವಿಷಯ. 11ನೇ ವಿಷಯ, ಹೆಂಡತಿಗೆ ಪತಿಯು ಗಂಡನು ಯಜಮಾನನು. 12ನೇ ವಿಷಯ, ಹೆಂಡತಿ ಬಲಹೀನಳು ಅಂತೇಳಿ ತಿಳಿದುಕೊಂಡು ಹೆಂಡತಿಯನ್ನ ಏನ್ ಮಾಡಬೇಕು? ಗೌರವಿಸಬೇಕು, ಸನ್ಮಾನಿಸಬೇಕು, ಅವ್ರಿಗೆ ಮಾನವನ್ನ ಸಲ್ಲಿಸಬೇಕು ಅಂತೇಳಿ ನೋಡಿದ್ದೇವೆ. ಈ ರೀತಿಯಲ್ಲಿ ನಾವು ದೇವರ ಮಾತುಗಳನ್ನ ಯಾವ ರೀತಿಯಲ್ಲಿ ನಾವು ಸಂಸಾರದ ವಿಷಯದಲ್ಲಿ, ಒಂದು ಕುಟುಂಬದ ವಿಷಯದಲ್ಲಿ, ಒಂದು ಪತಿಯ ಒಂದು ಜವಾಬ್ದಾರಿ ಏನು, ಪತಿ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತೇಳಿ ಪ್ರತಿಯೊಬ್ಬ ಪತಿಯೂ ಕೂಡ ಈ ವಿಷಯವನ್ನ ಗಮನಿಸಿ ತಿಳಿದುಕೊಂಡು ದೇವರು ಕೊಟ್ಟಂತ ಆಜ್ಞೆಗೆ ವಿಧೇಯನಾಗಿ ಆ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ಕುಟುಂಬವು ಬಹಳ ಬಂಗಾರವಾಗಿರ್ತವೆ, ಹಚ್ಚು ಹಸಿರಾಗಿರ್ತವೆ, ಸುಂದರವಾಗಿರ್ತವೆ. ಕುಟುಂಬವು ಯಾವಾಗಲೂ ಸಂತೋಷ, ಸಮಾಧಾನ, ನಗನಗುತ್ತ ಆನಂದಭರಿತವಾಗಿ ಕುಟುಂಬಗಳು ಇರ್ತವೆ. ಒಂದು ವೇಳೆ ದೇವರ ನಿಯಮಗಳು ಗೊತ್ತಿಲ್ಲದೆ ಕುಟುಂಬಗಳು ನಾವು ನೋಡ್ತಾ ಇದ್ವಿ, ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಯಾವಾಗಲೂ ಕೂಡ ಅಸಮಾಧಾನ ಉಂಟಾಗ್ತಾ ಇದೆ ಅಂತಂದ್ರೆ ಪತಿಯು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಪತಿಗೆ ಗೊತ್ತಿಲ್ಲ, ಪತ್ನಿಯು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕನ್ನೋ ವಿಷಯ ಪತ್ನಿಗೂ ಕೂಡ ಗೊತ್ತಿಲ್ಲ. ಅದಕ್ಕಾಗಿ ಈ ಸಂದರ್ಭದಲ್ಲಿ ದೇವರ ಸಂಕಲ್ಪದಲ್ಲಿ ಪತ್ನಿ ಕೂಡ ಇದ್ದಾಳೆ. ದೇವರ ಸಂಕಲ್ಪದಲ್ಲಿ ಪತಿ ಇದ್ದಾನೆ, ದೇವರ ಸಂಕಲ್ಪದಲ್ಲಿ ಪತ್ನಿ ಕೂಡ ಇದ್ದಾಳೆ. ಆ ಪತ್ನಿಯು ಕೂಡ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅಂತೇಳಿ ದೇವರು ನಮಗೆ ಆ ವಿಷಯವನ್ನ ತಿಳಿಸ್ತಾ ಇದ್ದಾನೆ ಎನ್ನುವಂಥದನ್ನ ನಾವು ಒಂದ್ಸರಿ ಒಂದೇ ಒಂದು ವಿಷಯವನ್ನು ನಾವು ನೋಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ದೇವರ ಸಂಕಲ್ಪದಲ್ಲಿರುವಂತ ಪತ್ನಿ, ಈ ಪತ್ನಿಯು ಕೂಡ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅನ್ನೋದು ದೇವರ ನಿಯಮ ಇದೆ ಎನ್ನುವಂಥದನ್ನ ನಾವೊಂದ್ಸರಿ ದೇವರ ವಾಕ್ಯದ ಮೂಲಕವಾಗಿ ಕಲಿತುಕೊಳ್ಳೋಣ, ತಿಳಿದುಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರು ಏನ್ ಹೇಳ್ತಾ ಇದ್ದಾನೋ ಒಂದ್ಸರಿ ನೋಡೋಣ. ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನ. ಯೆಹೋವ ದೇವರು, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಸ್ತ್ರೀ ಹೆಂಡತಿ ಗಂಡನಿಗೆ ಏನಾಗಿರ್ಬೇಕಂತೆ ಹೇಳ್ತದನ್ನ ದೇವರು? ಸಹಕಾರಿ. ಎಲ್ಲಾ ವಿಷಯದಲ್ಲಿ ಹೆಂಡತಿ ಗಂಡನಿಗೆ ಸಹಕಾರಣಿಯಾಗಿರಬೇಕು. ಇವತ್ತು ಹೆಂಡತಿ ಆ ರೀತಿಯಲ್ಲಿ ಗಂಡನಿಗೆ ಸಹಾಯಕಳಾಗಿದ್ದಾಳ? ಇದೀರ ನಮ್ಮ ನೀವು? ಗಂಡನಿಗೆ ಎಲ್ಲಾ ವಿಷಯದಲ್ಲಿಯೂ, ಆತನು ಮಾಡುವಂತ ಎಲ್ಲಾ ಕೆಲಸದಲ್ಲಿಯೂ ನೀವು ಸಹಕಾರ ಮಾಡ್ಬೇಕಂತೆ, ಸಹಾಯ ಮಾಡ್ಬೇಕಂತೆ, ಸಹಕಾರಣಿಯಾಗಿ ನೀನು ಇರಬೇಕು, ಸಹಕಾರಣಿಯಾಗಿ ನೀನು ನಡೆದುಕೊಳ್ಳಬೇಕು. ಹೇಳ್ತಾ ಇದ್ದಾನೆ ಗಂಡನು, ನನ್ನ ಹೆಂಡತಿ ನನಗೆ ಸಹಕಾರಿಣಿ ಆಗಿದ್ದಾಳೆ ಅಂತೇಳಿ ಗಂಡನು ಹೇಳ್ತಾ ಇದ್ದಾನ? ಹೇಳ್ತಾ ಇಲ್ಲ ಅಂತಂದ್ರೆ ನೀನು ಏನಾಗಿಲ್ಲ, ಗಂಡನಿಗೆ ಸಹಕಾರಣಿ ಆಗಿಲ್ಲ. ಗಂಡ ಅಂದ್ರೆ ಉಂಡು ಮಲಗದಲ್ಲ, ಅಷ್ಟಕ್ಕೆ ಸೀಮಿತ ಅಲ್ಲ. ಗಂಡ ಅಂದ್ರೆ ಹೆಂಡತಿಯನ್ನ ದೇವರು ಉಂಟು ಮಾಡುವುದರಲ್ಲಿ ಉದ್ದೇಶ ಏನಂತಂತಂದ್ರೆ
ಪುರುಷನು ಕಷ್ಟಪಡುವುದನ್ನ ನೋಡಿ ಹೆಂಡತಿ ಸುಮ್ಮನೆ ಇರಬಾರ್ದು. ಗಂಡನು ಮಾಡುವಂತ ಕೆಲಸವನ್ನು ನೋಡಿ ಹೆಂಡತಿ ಕಾಲ ಮೇಲೆ ಕಾಲು ಹಾಕೊಂಡು ಕುಂತ್ಕೊಂಡು ಸುದ್ದಿ ಹೇಳಬಾರದು. ಏನ್ ಮಾಡ್ಬೇಕು? ಸಹಕಾರ ಮಾಡಬೇಕು. ನನ್ನ ಗಂಡ ಅಷ್ಟು ಕಷ್ಟ ಪಡ್ತಾ ಇದ್ದೇನಲ್ಲ, ಅದರಲ್ಲೇ ನೀನು ಹೋಗಿ ಭಾಗವಹಿಸುದು, ಅದು ಸಹಕಾರಿಣಿ ಅಂದ್ರ. ಆತ ಆತನ ಪಾಡಿಗೆ ಮಾಡ್ತಾರತನ, ಈಕಿನ ಪಾಡಿಗೆ ಈಕಿನ ಈಕಿಂದ ಏನ್ ನನ್ನ ಕೆಲಸ ಅಡಿಗೆ ಮಾಡೋದು, ಮಕ್ಕಳು ನೋಡ್ಕೊಳೋದು ಕೆಲಸ ಅಂತ ಅನ್ಕೊಂಡ್ರ ಹೆಣ್ಮಕ್ಳು. ಇವತ್ತು ಹೆಂಡತಿಯಾಗಿ ಬಂದವರು ಏನ್ ಅನ್ಕೊಂಡಿದಾರ ಅಂದ್ರೆ, ನಾವು ಉಣೋದು, ಮಲಗೋದು, ಮಕ್ಕಳನ್ನ ಎರೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಕೂತ್ಕೊಂಡು ಸುದ್ದಿ ಹೇಳೋದು, ಇಷ್ಟೇ ನಮ್ ಕೆಲಸ ಅನ್ಕೊಂಡಿದಾರ. ಅದಕ್ಕಾಗಿ ಕುಟುಂಬದಲ್ಲಿ ಏನಿಲ್ಲ, ಸಮಾಧಾನ ಇಲ್ಲ. ಕುಟುಂಬದಲ್ಲಿ ಏನಿಲ್ಲ, ಶಾಂತಿ ಇಲ್ಲ. ಕುಟುಂಬ ಯಾಕೆ ಬೆಳಿತಾ ಇಲ್ಲ, ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಕುಟುಂಬದಲ್ಲಿ ಯಾಕೆ ಕ್ಷೇಮ ಇಲ್ಲ ಅಂತಂದ್ರೆ, ಹೆಂಡತಿ ಗಂಡನಿಗೆ ಏನಾಗ್ತಾ ಇಲ್ಲ ಅಂದ್ರೆ ಸಹಕಾರಣಿ ಆಗ್ತಾ ಇಲ್ಲ. ದೇವರು ಹೆಂಡತಿಯನ್ನ, ಹೆಣ್ಮಕ್ಕಳನ್ನ, ಸ್ತ್ರೀಯನ್ನ ಉಂಟು ಮಾಡಿದ್ದು ಯಾಕೆ ಅಂತಂತಂದ್ರೆ ಗಂಡನಿಗೆ ಸಹಕಾರಿಣಿಯಾಗಿ ಇರುವುದಕ್ಕಾಗಿ. ದೇವರು ಮೊಟ್ಟ ಮೊದಲಾಗಿ ಆದಾಮನಿಗೆ ಸಹಕಾರಿಣಿಯಾಗಿ ಹೆಂಡತಿಯನ್ನ ದೇವರು ಏನ್ ಮಾಡಿದಾನೆ, ಅವಳನ್ನ ನಿರ್ಮಾಣ ಮಾಡಿದಾನೆ. ದೇವರು ನಿಮ್ಮನ್ನು ನಿರ್ಮಾಣ ಮಾಡುವುದರಲ್ಲಿ ದೇವರ ಉದ್ದೇಶ ಏನು, ದೇವರ ಚಿತ್ತ ಏನು, ದೇವರ ಸಂಕಲ್ಪ ಏನಂತಂದ್ರೆ, ನಿನಗೆ ತಾಳಿ ಕಟ್ಟಿದಂತ ಗಂಡನಿಗೆ, ನಿನ್ನ ಪತಿಗೆ ನೀನ್ ಏನಾಗಿರ್ಬೇಕು, ಸಹಕಾರಣಿ ಆಗಿರ್ಬೇಕು. ಎಷ್ಟು ಜನ ಸ್ತ್ರೀಯರು ತಮ್ಮ ಗಂಡರಿಗೆ ಸಹಕಾರಣಿ ಆಗಿದ್ದಾರೋ ಗೊತ್ತಿಲ್ಲ. ಗಂಡನು ಹೇಳ್ಬೇಕು, ನನ್ನ ಹೆಂಡತಿ ನಾನು ಎಷ್ಟು ಕಷ್ಟಪಟ್ಟು ನಾನು ದುಡಿತಾ ಇದ್ರು ಕೂಡ, ಎಷ್ಟು ಕಷ್ಟಪಟ್ಟು ನಾನು ಕೆಲಸ ಮಾಡ್ತಾ ಇದ್ರು ಕೂಡ ನೋಡಿ ಸುಮ್ಮನಿಲ್ಲ, ನನ್ನದರಲ್ಲಿ ಪಾಲು ತೆಗೆದುಕೊಳ್ತಾ ಇದ್ದಾರೆ, ಬಂದ್ಕೇಸಿ ಕೈಲಾಗಲ್ಲ ಅಂದ್ರೂ ಕೂಡ ಆಕಿ, ಯಾಕಂದ್ರೆ ಬಲಹೀನಳು, ಶಕ್ತಿ ಕಡಿಮೆ, ಅಷ್ಟಾದ್ರೂ ಕೂಡ ಅದರಲ್ಲಿ ಬಂದು ಏನ್ ಮಾಡ್ತಾಳೆ ಅಂತಂದ್ರೆ ಸಹಕಾರ ಮಾಡ್ತಾಳೆ ಎನ್ನುವಂತ ನಿಟ್ಟಿನಲ್ಲಿ ಗಂಡನ್ನು ಹೇಳ್ಕೊಳ್ಬೇಕು. ಆ ರೀತಿಯಲ್ಲಿ ಸ್ತ್ರೀಯರು ಗಂಡನಿಗೆ ಸಹಕಾರಣೀಯಾಗಿರ್ಬೇಕು, ಸಹಕಾರಣಿ ಆಗಿರ್ತಾರೆ. ಇವತ್ತು ಅನ್ಬೋದು, ನಾವೇ ಆತನಿಗೆ ಸಹಕಾರ ಮಾಡಿದ್ರೆ ನಮ್ಗೆ ಯಾರು ಸಹಕಾರ ಮಾಡ್ತಾರೆ? ನಾವು ಬರೀ ಆತಂದು ಮಾಡಿದ್ರೆ ನಾವ್ ಮಾಡ್ಕೊಂಡು ಮುಂದಿದ್ರ, ನಾವ್ ಮಾಡಿದ್ರೆ ಯಾರು ಮಾಡ್ತಾರ? ಆಗ್ಲಾರ್ದ ಕೆಲಸ ಇವೆಲ್ಲ. ಆತಂದು ಆತಿಗೆ, ನಮ್ಮದು ನಮಗೆ. ನೀನೇ ಮಾಡಿಕನಕ್ಕೆ ದೇವರು ಸೃಷ್ಟಿ ಮಾಡಿಲ್ಲ. ದೇವರು ಸೃಷ್ಟಿ ಮಾಡಿರುವ ಉದ್ದೇಶ, ನಿರ್ಮಾಣ ಮಾಡೋದ್ರಲ್ಲಿ ಉದ್ದೇಶ ಏನಂತಂದ್ರೆ, ಗಂಡನು ಕಷ್ಟಪಟ್ಟು, ಅದು ಯಾವುದೇ ಕೆಲಸದ ಆಗಿರ್ಬೋದು, ಆತನ ಶ್ರಮ ಪಡ್ತಾ ಇದ್ದಾನೆ, ಕಷ್ಟ ಪಡ್ತಾ ಇದ್ದಾನೆ ಅಂತಂದ್ರೆ ಒಬ್ಬಾತನು ನೀನು ಹೋಗಿ ಏನ ಮಾಡ್ಬೇಕು, ಅದರಲ್ಲಿ ಸಹಕಾರ ಮಾಡಬೇಕು. ನೀನು ಸಹಕಾರ ಮಾಡಿಬಿಟ್ಟೆ ಅನ್ನೋದು ಆ ಗಂಡನೇ ನಿನ್ನ ಬ್ಯಾಡ ಹೋಗಮ್ಮ, ನೀನು ಸುಮ್ಮನೆ ಕುಂತಿಗೆ ನಾನು ಮಾಡ್ತೀನಿ ಹೋಗಂತ. ನೀವು ಹೋಗೋದೇ ಇಲ್ಲ. ಇದು ಹೋಗ್ಲಾರ್ದಾಗ ಆತನಿಗೆ ಕೋಪ ಬರ್ಲಾರ್ದಂಗೆ ಸುಮ್ಮನೆ ಇರ್ತೈತೆ. ನಾನು ಇಷ್ಟೆಲ್ಲ ತಿಪ್ಪುಗಳಾಕತ್ತೀನಿ, ಸ್ವಲ್ಪ ಬಂದು ಆಸರ ಆಗುವಳು ನೋಡು. ಆಸರ ಆದ್ರೆ ಎಷ್ಟೋ ನಮಗೆ ಅಗುರ್ ಆತದ, ಸಸಾರ ಆತದ, ಸರಳ ಆಗುತ್ತ ಅನ್ಕಂತಾನೆ ಇಲ್ಲ ಪತಿ. ಅದೇ ನೀವು ಸ್ವಲ್ಪ ಸಹಕಾರ ಮಾಡಿದ್ರೆ ಅನ್ಕೋ, ಅದೆಷ್ಟೋ ಸರಳವಾಗಿ ಕೆಲಸ ಆಗಿ ಹೋಗ್ತದೆ, ಈಸಿಯಾಗಿ ಆಗ್ತದೆ. ಅದಕ್ಕಾಗಿ ದೇವರ ಸಂಕಲ್ಪದಲ್ಲಿರುವಂತ ಪತ್ನಿ ಕೂಡ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತಂದ್ರೆ, ಮೊದಲನೇ ವಿಷಯ ಗಂಡನಿಗೆ ಸಹಕಾರಣಿಯಾಗಿ ಇರಬೇಕು. ಗಂಡನಿಗೆ ಹೆಂಡತಿ ಹೇಗಿರ್ಬೇಕು, ಗಂಡನ ಹೇಳ್ಬೇಕು, ಇದು ನನಗೆ ಸರಿ ಜೋಡಿ, ಸರಿಯಾದ ಸಹಕಾರಿ ಅಂತ ಹೇಳ್ಬೇಕು ಗಂಡ. ಸರಿಗೂಡುವ ಸಹಕಾರಿ ಅಂದ್ರೆ ಇಲ್ಲಿದ್ರು ನನ್ನ ಹೇಳಿದ್ರು, ಇದು ನನಗೆ ಸರಿಯಾದ ಜೋಡಿ, ಇದು ಸರಿಯಾದ ಸಹಕಾರಿ. ಆ ರೀತಿಯಲ್ಲಿ ಮಾಡ್ತಾರೆ ನೀವು ಗಂಡನಿಗೆ, ನಮ್ಮ ಸಹಕಾರಿಣಿ ಆಗಿರ್ತಾರ ಇರಬೇಕು. ಎಲ್ಲರಿಗೂ ಇದು, ಎಲ್ಲರಿಗೂ ಅನ್ವಯಿಸುತ್ತೆ ಇದು. ಎಲ್ಲ ಹೆಂಡತಿಯರಿಗೂ ತಮ್ಮ ಗಂಡರಿಗೆ ಏನ್ ಮಾಡ್ಬೇಕಂದ್ರೆ ಸಹಕಾರಿಣಿಯಾಗಿ ಇರಬೇಕು ಅಂತೇಳಿ ನಾನು ಹೇಳ್ತಾ ಇಲ್ಲ. ನಿಮ್ಮನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮನು ಯೆಹೋವ ದೇವರು ನಿಮಗೆ ಹೇಳ್ತಾ ಇದ್ದಾರೆ.
ನಾನು ನಿಮ್ಮನ್ನ ಉಂಟು ಮಾಡಿದ್ದು ಯಾಕಂದ್ರೆ ನಿಮ್ಮ ಗಂಡರಿಗೆ ನೀವು ಸಹಕಾರಿಣಿಯಾಗಿ ಇರ್ಬೇಕಂತೇಳಿ ಮಾಡಿದ ಉದ್ದೇಶ ಅದು. ದೇವರು ಮಾಡಿರುವಂತ ಉದ್ದೇಶ ಅದಕ್ಕೆ. ಓಕೆನಾ? ಮೊದಲನೇ ವಿಷಯ. ಎರಡನೇ ವಿಷಯ ಏನಂತಂದ್ರೆ, ಎರಡನೇ ವಿಷಯ, ಇವತ್ತು ಬಹಳ ಮಂದಿ ಹೆಣ್ಮಕ್ಳು ಏನ್ ಮಾಡ್ತಾರಂದ್ರೆ ಗಂಡನ ಕಷ್ಟಪಡೋದು ನೋಡಿ ಸುಮ್ಮನೆ ಇರ್ತಾರೆ. ಅದೇ ಅವ್ರ ಅಪ್ಪ ಅವ್ರಮ್ಮ ಕಷ್ಟಪಡ್ತಿರ್ಬೇಕು, ಇಮ್ಮಿಡಿಯೇಟ್ಲಿ ಓದ್ತಿರ್ತಾರ ಅವ್ರಿಗೆ ಗಂಡ, ಇಮ್ಮಿಡಿಯೇಟ್ಲಿ ಸಹಕಾರ ಮಾಡಕ್ ಹೋಗ್ತಾರೇ ಇಲ್ಲ. ಗಂಡನ ಕಷ್ಟಪಡೋದಾಗ ಗಂಡನು ಕಷ್ಟಪಡುವಂತ ಸಂದರ್ಭದಲ್ಲಿ ಹೆಂಡತಿ ಸಹಕಾರಣೆಯಾಗಿ ಬರಲ್ಲಲ್ಲಿ. ಅವ್ರ ಅಪ್ಪ ಅವ್ರಮ್ಮ ಕಷ್ಟಪಡೋದ್ನಾಗ ಸಹಕಾರಣೆ ಆಗಬೇಕು. ನಿಮ್ಮಮ್ಮ ಕಷ್ಟಪಡೋದ್ನಾಗ ಸಹಕಾರಿ ಆಗಕ್ಕೆ ದೇವ್ರು ನಿಮ್ಮನ್ನ ಉಂಟು ಮಾಡಿರುವ ಉದ್ದೇಶ ಅದಲ್ಲ. ನಿನ್ನ ಗಂಡನಿಗೆ ಶ್ರಮ ಪಡುವಂತ ಸಂದರ್ಭದಲ್ಲಿ, ಕಷ್ಟಪಡುವಂತ ಸಂದರ್ಭದಲ್ಲಿ, ಕೆಲಸ ಮಾಡುವಂತ ಸಂದರ್ಭದಲ್ಲಿ ನೀನು ಸಹಕಾರಿಣಿಯಾಗಿರ್ಬೇಕು. ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡ್ತಂತೇಳಿ ಅದಕ್ಕೋಸ್ಕರನೇ ದೇವರು ಉಂಟು ಮಾಡಿದ್ದಾನೆ. ಇವತ್ತು ಕುಟುಂಬಗಳು ಒಡೆದು ಹೋಗೋದಕ್ಕೆ ಕಾರಣ ಏನಂದ್ರೆ, ಕುಟುಂಬಗಳು ಡೈವರ್ಸ್ ಆಗೋದಕ್ಕೆ ಕಾರಣ ಏನಂದ್ರೆ, ಕುಟುಂಬಗಳು ಬೇರೆ ಬೇರೆ ಆಗೋದಕ್ಕೆ ಕಾರಣ ಏನಂದ್ರೆ, ನಾನು ಎಷ್ಟು ಕಷ್ಟಪಡ್ತೀನಿ ನನಗೆ ಆಸರ ಆಗೋದಲ್ಲ, ಅವರಪ್ಪ ಅವರಮ್ಮ ನೋಡ್ತಾ ಇದ್ರೆ ಮುಂದಾಗಿ ಬಿತ್ ಕಟ್ಕೊಂಡು ಹೋಗ್ತಿರ್ತಾರೆ, ಮುಂದಾಗಿ ಕೆಲಸ ಮಾಡಕ್ ಹೋಗ್ತಿರ್ತಾರೆ. ಅದನ್ನ ನೋಡಿ ಗಂಡ ಏನ್ ಮಾಡ್ತಾನೆ, ನಾನು ಎಷ್ಟು ಮಾಡಿದ್ರೆ ಇಷ್ಟ ಇದೆ, ನಡಿ ಅಲ್ಲೇ ಇರು ನೀನು ತವ್ರ ಮನ್ಯಾಗ ಅಂತಾನ. ಹೌದಾ ಇಲ್ವಾ? ಅಲ್ಲೇ ಇರು, ಅಲ್ಲೇ ಮಾಡ್ಕೊಂತಿರು, ಅಲ್ಲೇ ಇರು. ಕಾರಣ ಏನಂದ್ರೆ, ದೇವರ ಆಜ್ಞೆ ಏನಿದೆ ಅಂದ್ರೆ, ದೇವರ ಮಾತು ಏನಂದ್ರೆ, ನಿನ್ನ ಗಂಡನಿಗೆ ನೀನು ಸಹಕಾರಿಣಿಯಾಗಿರ್ಬೇಕು, ಸರಿ ಬೀಳುವಂತ ಸಹಕಾರಿಯಾಗಿ ನೀನಿರ್ಬೇಕು ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ಇದು ಮೊದಲನೇ ವಿಷಯ. ಎರಡನೇ ವಿಷಯ ಏನಂತಂದ್ರೆ, ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 19ನೇ ಅಧ್ಯಾಯ 14ನೇ ವಚನವನ್ನು ನಾವು ಒಂದ್ಸರಿ ನೋಡೋಣ. ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 19ನೇ ಅಧ್ಯಾಯ 14ನೇ ವಚನ. ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 19ನೇ ಅಧ್ಯಾಯ 14ನೇ ವಚನ. ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 19ನೇ ಅಧ್ಯಾಯ 14ನೇ ವಚನ. ಓದಪ್ಪ. ವಿವೇಕಿಯಾದ ಹೆಂಡತಿಯು ಯೆಹೋವನ ಅನುಗ್ರಹವೇ. ವಿವೇಕಿಯಾದ ಹೆಂಡತಿಯು ಯೆಹೋವನ ಅನುಗ್ರಹವೇ. ತೆಲುಗಿನಲ್ಲಿ ಚೆನ್ನಾಗಿರ್ತದೆ ಇದು. ಯೆಹೋವನ ಅನುಗ್ರಹದ ದಾನ. ದೇವರು ಏನ್ ಮಾಡಿದಾನೆ ಅಂತಂದ್ರೆ, ಆತನ ಅನುಗ್ರಹದಿಂದ ಏನು ಮಾಡಿದಾನಂತಂದ್ರೆ ದಾನವಾಗಿ ಕೊಟ್ಟಿದ್ದಾನಂತ. ಹೆಂಗ್ ಕೊಟ್ಟನ? ದಾನವಾಗಿ. ಯಾರಿಗೆ? ಗಂಡನಿಗೆ. ಅದಕ್ಕಾಗಿ ಮದುವೆ ಮಾಡಟ್ನಾಗ ಕನ್ಯಾದಾನ ಮಾಡ್ತಾರೆ. ಏನ್ ಮಾಡ್ತಾರ? ಕನ್ಯಾದಾನ. ದಾನ ಅಂದ್ರೆ ಅದೇನು? ಫ್ರೀ ಆಗಿ ಕೊಡುವಂಥದ್ದು, ಉಚಿತವಾಗಿ ಕೊಡುವಂಥದ್ದು ದಾನ ಅಂದ್ರೆ. ಆ ರೀತಿಯಲ್ಲಿ ಸ್ತ್ರೀಯರನ್ನ ದೇವ್ರು ಏನು ಮಾಡಿದನಂತಂದ್ರೆ, ವಿವೇಕಿಯಾದ ಹೆಂಡತಿ ಯೆಹೋವನ ಅನುಗ್ರಹವೇ, ಯೆಹೋವನ ದಾನ. ಗಂಡನಿಗೆ ನಿನ್ನನ್ನ ಏನ್ ಮಾಡಿದಾರಂತಂದ್ರೆ ಬಹುಮಾನವಾಗಿ ಕೊಟ್ಟಿದಾರಂತೆ. ಹೆಂಗ್ ಕೊಟ್ಟಾರ ದೇವರು? ಬಹುಮಾನವಾಗಿ ದಾನ ಮಾಡಿದಾರಮ್ಮ ನಿಮ್ಮನ್ನ. ಹೆಂಡತಿ ನಿಜವಾಗ್ಲು ವಿವೇಕಿನ ಅವಿವೇಕಿನ? ಅವಳು ಮೊದಲು ವಿವೇಕಿ, ಜ್ಞಾನವಂತಳು.
ಯಾವಾಗ ಅಜ್ಞಾನಿ ಆಗಿದ್ದಾಳೆ, ಯಾವಾಗ ಅವಿವೇಕಿ ಆಗಿದ್ದಾಳೆ ಅಂತಂದ್ರೆ, ಯಾವಾಗಾದ್ರೂ ಸೈತಾನನ ಮಾತು ಕೇಳಿದ್ಲು, ಯಾವಾಗ ಸೈತಾನನಿಗೆ ಅವಕಾಶ ಕೊಟ್ಲು, ಅವಾಗ ಅವಿವೇಕಿ ಆದ್ಲು, ಅಜ್ಞಾನಿ ಆದ್ಲು. ಯಾರು? ಸ್ತ್ರೀ ಅವ್ವಳು. ಅದಕ್ಕಾಗಿ ದೇವರು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ವಿವೇಕಿಯಾದ ಹೆಂಡತಿ ಯೆಹೋವನ ಅನುಗ್ರಹವೇ, ಯೆಹೋವನ ದಾನ. ಅದಕ್ಕಾಗಿ ನೀನು ಗಂಡನ ಮನೆಗೆ ಬಂದಾಗ ಗಂಡನ ಹತ್ರ ಯಾವ ರೀತಿಯಲ್ಲಿ ನೀನು ನಡೆದುಕೊಳ್ಬೇಕಂತಂದ್ರೆ, ವಿವೇಕದಿಂದ ನೀನು ನಡೆದುಕೊಳ್ಳಬೇಕು. ಯಾವ ರೀತಿಯಲ್ಲಿ? ವಿವೇಕದಿಂದ, ಜ್ಞಾನದಿಂದ ನೀನು ಸಂಸಾರ ಮಾಡಬೇಕು. ಜ್ಞಾನದಿಂದ ನಿನ್ನ ಗಂಡನ ಹತ್ರ ನೀನು ನಡೆದುಕೊಳ್ಳುವಂತ ರೀತಿಯನ್ನು ನೀನು ಕಲಿಬೇಕು. ಎದ್ದೋ ತದ್ದುವ ಎರ್ರೆ ಬಿರ್ರಿ ಹೆಂಗ್ ಬೇಕಂಗ ಗಂಡನಿಂದ ನಡ್ಕೊಳ್ಳೋಕ್ಕಲ್ಲ. ಒಂದು ಕಾಲದಲ್ಲಿ ಗಂಡನ ಅಂದ್ರೆ ಎಷ್ಟು ಗೌರವ ಕೊಡ್ತಾ ಇದ್ರು ಅವರು ಹೆಣ್ಮಕ್ಳು ಅಂತಂದ್ರೆ, ನಾವು ಹಿಂದಿನ ಕಾಲಕ್ಕೆ ಹೋದ್ರೂ ಗೊತ್ತಾಗ್ತದ ಗಂಡ ಅಂದ್ರೆ ಎಷ್ಟು ಗೌರವ ಇತ್ತು ಅಂತೇಳಿ. ಗಂಡನ ಮುಂದೆ ಕುಂದ್ರೋರಲ್ಲರಿ ಯಾವಾಗಿನ ಹೆಣ್ಮಕ್ಳು. ಗಂಡ ಮನೆಗೆ ಬಂದ್ರೆ ಮಕ್ಕ ತುಂಬಾ ಸೆರಗು ಮುಸುಗ ಹಾಕ್ಕೊಳ್ತಿದ್ರು. ಇವಾಗ ಅವರೇ ಮುಸುಗಾಕ್ಯಬೇಕು. ಈಗ ಇವ್ರು ನೋಡಿ ಅವರೇ ಮುಸುಗಾಕ್ಯಬೇಕು ಈಗ ಕಾಲದಾಗ. ನಿಜ ರೀ, ಆಗಿನ ಹೆಣ್ಮಕ್ಳು ಗಂಡ ಅಂದ್ರೆ ಎಷ್ಟು ಬೆಲೆ, ಎಷ್ಟು ಗೌರವ. ಮೈ ತುಂಬ ಬಟ್ಟೆ, ಗಂಡ ಬಂದ್ರೆ ಗೌರವ. ಗಂಡ ಬಂದ ನನ್ಕೋ ಕುಂದಿರ್ತಿದಿಲ್ಲ ರೀ ಆಗಿನ ಹೆಣ್ಮಕ್ಳು. ಒಂದ್ಸರಿ ಕೇಳ್ರಿ, ನೀವು ಮುದಿಯವರು ಇದಾರೆ, ವಯಸ್ಸಾದವ್ರು ಇದಾರೆ, ಕೇಳ್ರಿ ಅವ್ರನ್ನ. ಗಂಡ ಬಂದನಂದ್ರೆ ಕುಂತ್ಕೊಳ್ತಿದಿಲ್ಲ ಹೆಂಡತಿ, ಏನ್ ಮಾಡ್ತಿದ್ಲು? ಎದ್ ನಿಂತ್ಕೊಳ್ತಿದ್ಲು. ಅದು ಗಂಡನಿಗೆ ಕೊಡ್ತಕ್ಕಂಥ ಗೌರವ. ಈಗ ಇಲ್ಲಿ ಮುಂದೆ ತಿರ್ಗಾಡ್ತಾ ಇದ್ರು ಕೂಡ ಕ್ಯಾರಿ ಅನ್ಲಾರ್ದಂಗ ಇಲ್ಲಿ ಇವ್ರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತಿರ್ತಾರ. ಇವ್ರು ಕಾಲ್ ಮೇಲೆ ಕಾಲ್ ಹಾಕೊಂಡದ್ ಕುಂತು ಅದು ಹೆಂಗ ಆಪ್ ಚೆಡ್ ಮೇಲೆ ಆತ ಮುಸುಗಾಕೊಂಡು ಒಳಗೆ ಬರಂಗ ಆಗಿದೆ ಇವತ್ತು. ಇದೇನು ಇವತ್ತು ಹಿಂಗೆ ಈ ಅವತಾರದಾಗ ಐತಿ ಇದು ಅಂತ ಹೇಳಿ. ಯಾಕಂತಂದ್ರೆ ಕ್ರಮ ಪದ್ಧತಿ ಅನ್ನೋದು ತಪ್ಪು ಹೋಗಿದೆ, ಕ್ರಮ ತಪ್ಪು ಹೋಗಿದೆ. ಮೊನ್ನೆ ಟೀಚರ್ ರೀ, ನಿನ್ನಿಲ್ದ ಮೊನ್ನೇನು ಎಲ್ಲಿ ಉತ್ತರ ಪ್ರದೇಶ ಟೀಚರ್ ಸ್ಕೂಲಾಗ ಹೋದಾಗ ಮಕ್ಕಳ ಜೊತೆಗೆ ಏನ್ ಮಾಡ್ತಾ ಇದ್ದಾಳೆ? ಮಸಾಜ್ ಮಾಡಿಕೊಳ್ತಾ ಇದ್ದ. ಅಂದ್ರೆ ಆಕೆ ಹಾಕೊಂಡಿರುವಂತ ಕುಬುಸ ನೋಡ್ಬೇಕು. ಆ ಕುಬುಸ ನೋಡಿದ್ರ ಈ ಪುರುಷರು ಮುಸುಗಾಕ್ಯಬೇಕು. ಇವತ್ತು ಸ್ತ್ರೀಯರು ಕುಬುಸಗಳು ನೋಡಿ ಗಣಮಕ್ಕಳು ಮುಸುಗಾಕ್ಯಣಂಗಾಗ್ಯದ. ಇವತ್ತು ಮೈಯೆಲ್ಲ ಕಾಣ್ತಾ ಇದೆ. ಮತ್ತೆ ಮುಸುಗಾಕ್ಯಬೇಕು ಬೇಡ ಪುರುಷರು? ಯಾರನ್ನ ಮುಸುಗಾಕ್ಯಬೇಕು ಅಂತ ಹೇಳಿದ್ರೆ, ಯಾರು ಗೌರವ ಕೊಡ್ಬೇಕು, ಯಾರು ಮುಸುಗಾಕ್ಯಬೇಕು? ಹೆಂಡತಿ. ಆದ್ರೆ ಪದ್ಧತಿ ಏನಾಗಿದೆ ಅನ್ನೋದು ಬದಲಾಗಿದೆ, ಚೇಂಜ್ ಆಗಿದೆ. ಅವಿವೇಕಿಗಳಾಗಿದ್ದಾರೆ, ಅಜ್ಞಾನಿಗಳಾಗಿದ್ದಾರೆ, ಯಾವ ರೀತಿಯಲ್ಲಿ ನಡೆದುಕೊಳ್ಬೇಕು ತಿಳಿಯಾರದಂತ ಪರಿಸ್ಥಿತಿಯಲ್ಲಿದೆ. ಅದಕ್ಕಾಗಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಂತೋಷ ಇಲ್ಲ, ಸಮೃದ್ಧಿ ಇಲ್ಲ. ಅದಕ್ಕಾಗಿ ದೇವರು ಸಂಕಲ್ಪದಲ್ಲಿರುವಂತ ಪತ್ನಿ ಗಂಡನಿಗೆ ಯಾವ ರೀತಿಯಲ್ಲಿ ಇರ್ಬೇಕಂತಂದ್ರೆ, ಮೊದಲನೇದಾಗಿ ಸಹಕರಣಿಯಾಗಿರ್ಬೇಕು, ಸರಿಬೀಳುವ ಸಹಕಾರಿಯಾಗಿರ್ಬೇಕು. ಎರಡನೇದಾಗಿ ದೇವರು ವಿವೇಕಿಯಾದ ಹೆಂಡತಿಯಾದಂತ ನಿನ್ನನ್ನ ದೇವರು ದಾನವಾಗಿ ಅನುಗ್ರಹ ಮಾಡಿದ್ದಾನೆ, ದಾನವಾಗಿ ಕೊಟ್ಟಿದ್ದಾನೆ ದೇವರು. ಈಗ ದಾನ ಯಾರನ್ನ ಕೊಟ್ಟರ ಅನ್ಕೋ, ಗಿಫ್ಟ್ ಕೊಟ್ಟರ ಅನ್ಕೋ, ಹೆಂಗ್ ಕಾಪಾಡ್ಕೊಳ್ತೀವಿ ನಾವು? ಎಷ್ಟು ಚೆನ್ನಾಗಿ ಕಾಪಾಡಿಕೊಳ್ತೀವಲ್ಲ, ಆ ರೀತಿಯಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು. ಗಂಡನು ಕೂಡ ಆ ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಬೇಕು. ಯಾಕಂದ್ರೆ ನೀವು ಬಂದಂತ ದೇವರಿಂದ ಬಂದಂತ ಅನುಗ್ರಹ, ದೇವರಿಂದ ಬಂದಂತ ದಾನ, ಆ ಗಂಡನ್ನು ಕೂಡ ಯಾವ ರೀತಿಯಲ್ಲಿ ನಿಮ್ಮನ್ನು ನೋಡ್ಕೊಳ್ಬೇಕಂದ್ರೆ, ಗಿಫ್ಟ್ ಅನ್ನ ಯಾವ ರೀತಿಯಲ್ಲಿ ಅದನ್ನ ಚೆನ್ನಾಗಿ ಆ ಶೋಕೇಶ್ನಲ್ಲಿ ಇಟ್ಟು ಅದನ್ನ ಜೋಪಾನವಾಗಿ ಕಾಪಾಡ್ತಾರೋ ಆ ರೀತಿಯಲ್ಲಿ ಗಂಡನು ಕೂಡ ನಿಮ್ಮನ್ನ ಆ ರೀತಿಯಲ್ಲಿ ನೋಡಿಕೊಳ್ಳುವಂತ ಬಾಧ್ಯತೆ ಗಂಡನ ಮೇಲೆ ಇದೆ. ಮೂರನೇ ವಿಷಯ ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 5ನೇ ಅಧ್ಯಾಯ 18ನೇ ವಚನ.
ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 5ನೇ ಅಧ್ಯಾಯ 18ನೇ ವಚನ. ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ, ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ಯಾವಾಗಾದರೂ ನೀನು ಗಂಡನ ಮನೆಗೆ ಕಾಲಿಟ್ಟಿಯೋ, ಯಾವಾಗಾದರೂ ನಿನ್ನ ಕೊರಳಿಗೆ ತಾಳು ಬಿದ್ದಿದೆಯೋ, ಯಾವಾಗಾದರೂ ಗಂಡನು ನಿನಗೆ ಪತಿಯಾದ್ನೋ, 3 ಗಂಟಾಗದಗಳಿಗೆ ಪತಿ ಹೌದಲ್ಲ ಗಂಡ. ಆ ಗಂಡನ ಮನೆಗೆ ಹೋದ ಮೇಲೆ ಆ ಗಂಡನ ಮನೆಯಲ್ಲಿ ಹೆಂಗಿರ್ಬೇಕಂದ್ರೆ ಆನಂದ ಇರ್ಬೇಕಂತ. ಹೆಂಗಿರ್ಬೇಕಂತೆ? ಆನಂದ ಭರಿತವಾಗಿರ್ಬೇಕು ಮನೆ, ಸಂತೋಷವಾಗಿರ್ಬೇಕು ಆ ಮನೆ. ಯಾರ ಮನೆ? ಗಂಡನ ಮನೆ. ಗಂಡ ಹೇಳ್ತಾನ, ನನ್ನ ಹೆಂಡತಿ ಬಂದಾಗ್ಲಿಂದ ನಾನು ಆನಂದವಾಗಿದ್ದೀನಿ ಅಂತ ಹೇಳುವಂತ ಗಂಡ ಇದನ್ನ. ಇದು ಬಂದಾಗ್ಲಿದ್ದಾನೆ ನನ್ನಲ್ಲಿರುವಂತ ಆನಂದ ಹೋಗ್ಬಿಟ್ಟದಂತಾರ ಗಂಡರು. ಇದು ಬಂದಾಗ್ಲಿದ್ದ ನಮ್ಮ ಮನೆಗ ಸಂತೋಷನೇ ಹಾಳಾಗಿ ಹೋಗದ, ಸಂತೋಷನೇ ಇಲ್ಲ ಈ ಬಂದಾಗ್ಲಿದ್ದ. ಹಂಗ ಅನಿಸ್ಕೊಳ್ಬಾರ್ದು. ಕೆಲವೊಂದು ಮನೆಯಲ್ಲಿ ನಾನು ಕೇಳಲ್ಪಟ್ಟಿದ್ದೀನಿ, ಕೆಲವೊಂದು ಸ್ತ್ರೀಯರು ಮನೆಯಲ್ಲಿ ಬಂದಾಗ ಆ ಮನೆ ಆನಂದವಾಗಿ ಸಂತೋಷವಾಗಿ ನಗನಗುತ್ತಾ ಇರ್ತದೆ. ಕೆಲವು ಹೆಣ್ಮಕ್ಳು ಬಂದ ಮೇಲೆ ಆ ಮನೆಯಾಗಿರುವಂತ ಆನಂದನೇ ಹೋಗ್ಬಿಟ್ಟಿರ್ತದ, ಆ ಸಂತೋಷನೇ ಕಳೆದು ಹೋಗ್ಬಿಟ್ಟಿರ್ತದೆ. ಬರೇ ಜಗಳಗಳು, ಬರೇ ಕೋರ್ಟು ಕಚೇರಿಗಳು. ಹಂಗಿರಬಾರದು. ನಿನ್ನ ಗಂಡನಿಗೆ ಯಾವಾಗಲೂ ನಿನ್ನ ಸಂತೋಷವನ್ನು ಉಂಟು ಮಾಡುವಂತ ರೀತಿಯಲ್ಲಿ ನೀನು ನಡ್ಕೊಳ್ಳಬೇಕು, ಆ ರೀತಿಯಲ್ಲಿ ನೀನು ಬದುಕಬೇಕು. ನಿನ್ನಿಂದ ನಿನ್ನ ಗಂಡನಿಗೆ ಆನಂದ ಇರಬೇಕು, ಸಂತೋಷ ಇರಬೇಕು, ಖುಷಿ ಇರಬೇಕು. ಆ ರೀತಿಯಲ್ಲಿ ಇದೇನೆ ಇವತ್ತು. ಖುಷಿ ಇದೆನಾ ಏನು ದುಃಖ ಇದೆನಾ? ಗಂಡರು ಸಂತೋಷ ಪಡ್ತಾ ಇದಾರನ್ನ, ನೀವು ಬಂದಾಗ ಏನು ದುಃಖ ಪಡ್ತಾ ಇದಾರನ್ನ? ಯಾವ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇದ್ದೀರಿ? ಯಾವ ರೀತಿಯಲ್ಲಿ ನೀವು ಬದುಕ್ತಾ ಇದ್ದೀರಿ? ಯಾವ ರೀತಿಯಲ್ಲಿ ನೀವು ಜೀವಿಸ್ತಾ ಇದ್ದೀರಿ? ಕೆಲವೊಂದು ಗಂಡ ಹೇಳ್ತಾನೆ, ಇದು ಬಂದಾಗಲಿದ್ದ ನನಗೆ ಸಂತೋಷನೇ ಇಲ್ಲ ರೀ, ಬರೀ ದುಃಖ ಆಗಿಬಿಡತ್ತೆ ಅಂದೆ. ಅದು ಬರೇ ಕಷ್ಟ, ಬರೇ ಗೋಳಾಟ ಆಗ್ಬಿಡುತ್ತೆ. ಯಾವಾಗ ಹೇಳಿ ಬರೇ ಕಣ್ಣೀರನ್ನು ಗೋಳ ಆಗ್ಬಿಡುತ್ತೆ. ನೀವು ಗಂಡನ ಮನೆಗೆ ಬಂದಾಗಲಿದ್ದ ಸಂತೋಷ ಇದೆನಾ ಏನು ಚಿಂತೆ ಜಾಸ್ತಿ ಆಗಿದನ ಗಂಡನಿಗೆ? ನೀವು ಬಂದಾಗ ಸಂತೋಷವಾಗಿದನ ಏನು ಚಿಂತೆ ಜಾಸ್ತಿ ಆಗಿದನ ಗಂಡನಿಗೆ? ಚಿಂತೆ ಜಾಸ್ತಿ ಆಗೈತೆ, ಸಂತೋಷ ಇಲ್ಲ. ಸಂತೋಷ ತರುವಂತ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು, ಸಂತೋಷ ತರುವಂತ ರೀತಿಯಲ್ಲಿ ನೀವು ಬದುಕಬೇಕು, ಆನಂದವಾಗಿರ್ಬೇಕು. ಗಂಡನಿಗೆ ಆನಂದ ಸಂತೋಷ ತರುವಂತ ರೀತಿಯಲ್ಲಿ ಹೆಂಡತಿ ಇರಬೇಕು. ಇದು 2ನೇ ವಿಷಯ. 2ನೇದ 3ನೇದ? 3ನೇದು. ಮೊದಲನೇದು ಸರಿ ಬೀಳುವಂತ ಸಹಕಾರಿ, 2ನೇದು ವಿವೇಕಿಯಾದ ಹೆಂಡತಿ ಯೆಹೋವನ ಅನುಗ್ರಹ ದಾನ, 3ನೇದು ಗಂಡನಿಗೆ ಆನಂದ ಸಂತೋಷ ಖುಷಿ ತರುವಂತ ರೀತಿಯಲ್ಲಿ ಹೆಂಡತಿ ನಡ್ಕೊಳ್ಳಬೇಕು. ಇದು 3ನೇ ವಿಷಯ. 4ನೇ ವಿಷಯ ಇದನ್ನ ಹೇಳಿ ನಾವು ಮುಗಿಸಿಬಿಡ್ತೀವಿ. ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 18ನೇ ಅಧ್ಯಾಯ 22ನೇ ವಚನ. ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 18ನೇ ಅಧ್ಯಾಯ 22ನೇ ವಚನ.
ಪತ್ನಿಯ ಲಾಭವು ರತ್ನ ಲಾಭ ಅಂತ ಹೇಳ್ತಾ ಇದ್ದಾನೆ. ಅದು ಯೆಹೋವನ ಅನುಗ್ರಹವೇ, ಅದು ಯೆಹೋವನ ಅನುಗ್ರಹ. ಹೆಂಡತಿ ಗಂಡನಿಗೆ ಮೇಲು ಆಗಿರಬೇಕು, ಲಾಭವಾಗಿರಬೇಕು. ಅದು ಯೆಹೋವನ ಅನುಗ್ರಹ. ಮೇಲು ಮಾಡುವಂತ ವಿಷಯದಲ್ಲಿ ಹೆಂಡತಿ ಯಾವುದೇ ವಿಷಯದಲ್ಲಿ ಕೂಡ ಗುಣಗುಟ್ಟಬಾರದು. ಮೇಲು ಮಾಡುವಂತ ವಿಷಯದಲ್ಲಿ ಸಂಪಾದನೆ ವಿಷಯದಲ್ಲಿಯೂ, ಕುಟುಂಬದ ವಿಷಯದಲ್ಲಿ ಆಗಲಿ, ಮಕ್ಕಳ ವಿಷಯದಲ್ಲಾಗಲಿ, ಮೇಲು ಮಾಡುವಂತ ವಿಷಯದಲ್ಲಿ ಹೆಂಡತಿ ಯಾವತ್ತೂ ಕೂಡ ಗುಣಗುಟ್ಟಬಾರದು. ಇಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ ಪತ್ನಿಯ ಲಾಭವು ರತ್ನ ಲಾಭ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೀವು ಗಂಡನಿಗೆ ಮೇಲು ಮಾಡುವಂತ ರೀತಿಯಲ್ಲೇ ಹೆಂಡತಿ ನಡ್ಕೊಳ್ಬೇಕು ಅಂತೇಳಿ ದೇವ್ರು ಹೇಳ್ತಾ ಇದ್ದಾನೆ. ಲಾಭ ತರುವಂತ ರೀತಿಯಲ್ಲೇ ನೀವು ಬದುಕಬೇಕು ಅಂತ ಹೇಳ್ತಾ ಇದ್ದಾನೆ ಗಂಡನಿಗೆ. ಇವತ್ತು ಹೆಂಡತಿ ಬಂದ ಮೇಲೆ ಗಂಡನಿಗೆ ಮೇಲಾಗ್ತಾ ಇದ್ದಾನ, ಕೇಡಾಗ್ತಾ ಇದ್ದಾನ? ಯಾವ ರೀತಿಯಲ್ಲಿ ನೀನು ನಡೆದುಕೊಳ್ತಾ ಇದ್ದೆ ಹೆಂಡತಿ ಆಗಿರ್ತಕ್ಕಂಥ ನೀನು? ಮೇಲಾಗುವಂತ ರೀತಿಯಲ್ಲಿ ನಡೆದುಕೊಳ್ತಾ ಇದೆಯೋ ಏನೋ ಕೇಡು ಆಗುವಂತ ರೀತಿಯಲ್ಲಿ ನೀನು ನಡ್ಕೊಳ್ತಾ ಇದೆಯೋ? ನನ್ನ ಗಂಡನಿಗೆ ನಾನು ಯಾವ ರೀತಿಯಲ್ಲಿ ನಾನು ಇದ್ದೀನಿ, ಈಗ ಗಂಡನ ಕೇಳಿದ್ರೆ ಗೊತ್ತಾಗುತ್ತೆ. ಗಂಡನ ಕೇಳ್ರು ಒಂದ್ಸರಿ, ನಿಮ್ಮ ಗಂಡನ ಕೇಳ್ರೆ, ನಾನು ಬಂದಾಗಲಿಂದ ನಾನು ನಿನಗೆ ಮೇಲಾಗಿದ್ದೀನೋ ಏನು ಕೀಡಾಗಿದ್ದೀನೋ? ಗಂಡನ ಹೇಳ್ತಾನ ಅವಾಗ, ಇಲ್ಲ ನೀನು ನನಗೆ ಮೇಲಾಗಿದ್ದೀಯೇ. ಯಾಕಂದ್ರೆ ಆ ಮೇಲು ಮಾಡುವಂತ ರೀತಿಯಲ್ಲಿ ನೀನು ಇದ್ದು ಮೇಲು ಮಾಡಿದ್ರೆ ನೀನು ಮೇಲಾಗಿದೆ ಅಂತ ಹೇಳ್ತಾನೆ. ಕೀಳು ಬರುವಂತ ರೀತಿಯಲ್ಲಿ ನೀನು ನಡೆದುಕೊಂಡು ಆ ರೀತಿಯಲ್ಲಿ ನೀನು ಜೀವಿಸ್ತಾ ಇದ್ರೆ ನೀ ಬಂದಾಗಲಿಂದ ನನಗೆ ಮೇಲಾಗಿಲ್ಲ, ಕೇಡೇ ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ. ಕೇಡಾಗ್ಯದ ಅಂತೇಳಿ ಗಂಡನು ಹೇಳ್ತಾ ಇದ್ದಾನಂದ್ರೆ ನೀನು ಕೇಡಾಗುವಂತ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದೀವಿ. ಆ ನಡತೆಯನ್ನು ನೀನು ಏನ್ ಮಾಡ್ಬೇಕಂತಂದ್ರೆ ಸರಿ ಮಾಡಿಕೊಳ್ಳಬೇಕು, ತಿದ್ದಿಕೊಳ್ಳಬೇಕು. ಮೇಲಾಗುವಂತ ರೀತಿಯಲ್ಲಿ ನಡೆದುಕೊಳ್ಬೇಕು. ಅದಕ್ಕಾಗಿ ಮೇಲು ಮಾಡುವಂತ ವಿಷಯದಲ್ಲಿ ನೀವು ಯಾವತ್ತೂ ಕೂಡ ಹಿಂಜರಿಬಾರದು. ಮೇಲು ಮಾಡುವಂತ ವಿಷಯದಲ್ಲಿ ಯಾವತ್ತೂ ಕೂಡ ನೀವು ಗುಣಗುಟ್ಟಬಾರದು. ಇವತ್ತು ಹೆಣ್ಮಕ್ಳು ಮೇಲು ಮಾಡುವಂತ ವಿಷಯದಲ್ಲಿ ಗುಣಗುಡ್ತಾರೆ, ಹಿಂಜರಿತಾರೆ. ಕೇಡು ಮಾಡೋದಕ್ಕೆ ಮಾತ್ರ ಮುಂದೆ ಇರ್ತಾರೆ. ಆ ರೀತಿಯಲ್ಲಿ ಇರಬಾರ್ದು ಹೆಂಡತಿ. ಗಂಡನಿಗೆ ಮೇಲಾಗುವಂತ ರೀತಿಯಲ್ಲಿ ಹೆಂಡತಿ ನಡ್ಕೊಳ್ಬೇಕಂತೇಳಿ ದೇವ್ರು ಹೇಳ್ತಾ ಇದ್ದಾರೆ. ಗಂಡನನ್ನು ನೀವು ಒಂದ್ಸರಿ ಪ್ರಶ್ನೆ ಮಾಡ್ರಿ, ನಾನ್ ನಿನಗೆ ಲಾಭ ಆಗಿದ್ದೀನ ಏನೋ ಲುಕ್ಷಣ ಆಗಿದ್ದೀನ ಅಂತ ಹೇಳ್ತು ಒಂದ್ಸರಿ. ನಿಜವಾಗ್ಲೂ ನೀವು ಲಾಭ ಬರುವಂತ ರೀತಿಯಲ್ಲಿ ನೀವು ನಡ್ಕೊಂಡಿದ್ದೆ ಆದ್ರೆ, ಆ ರೀತಿಯಲ್ಲಿ ನೀವು ಜೀವಿಸಿದಾದ್ರೆ ಲಾಭ ಆಗಿದೆ ಅಂತ ಹೇಳ್ತಾನೆ. ನೀವು ಬರೇ ಲಾಭ ಅಲ್ಲ, ಬರೇ ಲುಕ್ಷಣ ಮಾಡುವಂತ ರೀತಿಯಲ್ಲಿ ನೀವು ನಡೆದುಕೊಳ್ತಾ ಇದ್ದೀರಿ ಅಂತಂದ್ರೆ ನೀವು ಬಂದಾಗಲಿದ್ದ ನನಗೆ ನಷ್ಟನೇ ಐತಿ ಹೊರತಾಗಿ ಏನ್ ಲಾಭ ಇಲ್ಲ, ನನಗೆ ₹1 ಲಾಭ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಆ ರೀತಿಯಲ್ಲಿ ಜೀವಿಸಿದ್ದುಂಟು, ಆ ರೀತಿಯಲ್ಲಿ ನಡ್ಕೊಂಡಿದ್ದುಂಟು. ಈಗ ಆ ವಾಕ್ಯದ ಮೂಲಕ ನಾವ್ ಏನ್ ಮಾಡಿಕೊಳ್ಬೇಕು ಅಂತಂತಂದ್ರೆ ನಿಮ್ಮ ನಡತೆಯನ್ನ ನೀವು ಸರಿ ಮಾಡಿಕೊಳ್ಳಬೇಕು. ನಿಮ್ಮ ಜೀವಿತ ವಿಧಾನವನ್ನ ನೀವು ಬದಲಾಯಿಸಿಕೊಳ್ಳಬೇಕು. ಲೋಕವು ನಡೆದುಕೊಳ್ಳುವಂತ ರೀತಿಯಲ್ಲಿ ನೀವು ನಡೆದುಕೊಳ್ಳಬಾರದು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರು ಏನು ಹೇಳ್ತಾ ಇದ್ದಾನೋ, ನಮ್ಮ ಕ್ಷೇಮಕ್ಕಾಗಿ ದೇವರು ಏನು ಭರಿಸಿದನೋ ಅವೆಲ್ಲ ವಿಷಯಗಳನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡು ಆ ರೀತಿಯಲ್ಲಿ ನಾವು ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು 10 ನಿಮಿಷ ಇದೆ, ಮುಗಿಸ್ತೇನೆ. ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 31ನೇ ಅಧ್ಯಾಯ 10ನೇ ವಚನ. ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 31ನೇ ಅಧ್ಯಾಯ 10ನೇ ವಚನ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಪತ್ನಿ ಪತಿಗೆ ಯಾವ ರೀತಿಯಲ್ಲಿ ಇರ್ಬೇಕಂತಂದ್ರೆ ಅಮೂಲ್ಯಳಾಗಿರಬೇಕು.
ಅಮೂಲ್ಯ ಅಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ರೀ. ಅಮೂಲ್ಯಗಳು ಅಂದ್ರೆ ಅದಕ್ಕೆ ಬೆಲೆನೇ ಕಟ್ಟಕ್ ಆಗಲ್ಲ. ಎಷ್ಟು ದುಡ್ಡು ಇಟ್ಟರು ಕೂಡ ಆ ದುಡ್ಡು ಕೊಟ್ಟು ಅದನ್ನ ಲೆಕ್ಕ ಮಾಡಕ್ಕಾಗಲ್ಲ, ಅದನ್ನ ಖರೀದಿ ಮಾಡಕ್ಕಾಗಲ್ಲ. ಅಮೂಲ್ಯ ಅಂದ್ರೆ ಅದು. ಅಮೂಲ್ಯ ಎನ್ನುವಂತ ಶಬ್ದ ಯಾವ್ದಕ್ಕೆ ಬಳಸ್ತಾರಂತಂದ್ರೆ ಅದನ್ನ ದುಡ್ಡಿನಿಂದ ನಾವು ಏನ್ ಮಾಡಕ್ಕಾಗಲ್ಲ, ಆಸ್ತಿಯಿಂದ, ದುಡ್ಡಿನಿಂದ, ಬಂಗಾರನಿಂದ ಅದನ್ನ ಅಳತೆ ಮಾಡಕ್ಕಾಗಲ್ಲ. ಅದೆಲ್ಲದಕ್ಕಿಂತಲೂ ಉತ್ತಮವಾದದ್ದು, ಅದೆಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಮೂಲ್ಯವಾದದ್ದು ಅಂದ್ರೆ ಬೆಲೆ ಕಟ್ಟಕ್ ಆಗಲಾರದಂಥದ್ದು. ಆ ಶಬ್ದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ನೀವು ಗಂಡನಿಗೆ ಆ ರೀತಿಯಲ್ಲಿ ನೀನು ಅಮೂಲ್ಯರಾಗಿರಬೇಕು. ಗಂಡನಿಗೆ ನೀನು ಯಾವ ರೀತಿಯಲ್ಲಿರ್ಬೇಕು? ಅಮೂಲ್ಯಳಾಗಿರ್ಬೇಕು. ಗಂಡ ಹೇಳ್ಬೇಕು, ನನ್ನ ಹೆಂಡತಿ ಯಾವುದಕ್ಕೂ ಕೂಡ ಸರಿ ತೋರಲ್ಲ, ಅಷ್ಟು ನನ್ನ ಹೆಂಡತಿ, ಎಲ್ಲದಕ್ಕಿಂತಲೂ ನನ್ನ ಅದನ್ನು ಬೆಲೆ ಕಟ್ಟಕ್ಕಾಗಲ್ಲ ನನ್ನ ಹೆಂಡತಿಗೆ ಅಂತ ಅನ್ನುವಂತ ರೀತಿಯಲ್ಲಿ ಹೆಂಡತಿ ಗಂಡನ ಜೊತೆಯಲ್ಲಿ ಆ ರೀತಿಯಲ್ಲಿ ನಡ್ಕೊಳ್ಬೇಕು. ಯಾವಾಗ ಹೇಳ್ತಾನ ಹಂಗ ಅಂತಂದ್ರೆ ಗಂಡನು, ನೀನು ಆ ರೀತಿಯಲ್ಲಿ ನಡ್ಕೊಂಡಾಗ ಗಂಡನ್ನು ಹೇಳೋದಕ್ಕೆ ಸಾಧ್ಯ. ನನ್ನ ಹೆಂಡತಿ ಎಲ್ಲದಕ್ಕಿಂತಲೂ, ಮನೆಯಲ್ಲಿರ್ತಕ್ಕಂಥ ಹಣಕ್ಕಿಂತಲೂ, ಮನೆಯಲ್ಲಿರ್ತಕ್ಕಂಥ ಬಂಗಾರಕ್ಕಿಂತಲೂ, ಮನೆಕ್ಕಿಂತಲೂ, ಆಸ್ತಿಕ್ಕಿಂತಲೂ, ಎಲ್ಲದಕ್ಕಿಂತಲೂ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ನನ್ನ ಹೆಂಡತಿಗೆ ಅನ್ನುವಂಥ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ನಿಮ್ಮ ಬದುಕುಗಳನ್ನ ರೂಪಿಸಿಕೊಳ್ಳಬೇಕು. ಪತ್ನಿ ಹೆಂಡತಿ ಯಾವ ರೀತಿಯಾಗಿರ್ಬೇಕು ಗಂಡನಿಗೆ ಅಂದ್ರೆ ಅಮೂಲ್ಯಳಾಗಿರ್ಬೇಕಂತೇಳಿ ದೇವರು ಹೇಳ್ತಾರೆ. ಯಾವಾಗ ಆ ರೀತಿಯಲ್ಲಿ ಬೆಲೆ ಕಟ್ಟಕ್ ಆಗಲ್ಲ ಅಂತಂತಂದ್ರೆ ನೀನು ದೇವರ ಭಯಭಕ್ತಿಯಲ್ಲಿ ನೀವು ನಡೆದುಕೊಳ್ಳುತ್ತಿರಬೇಕು. ನೀನು ಗಂಡನಿಗೆ ಕೊಡುವಂತ ಗೌರವವನ್ನು ನೀನು ಕೊಡಬೇಕು. ಆ ಗಂಡನ ಅಧಿಕಾರದ ಕೆಳಗಡೆ ನೀನು ಇರಬೇಕು. ನೀನು ಗಂಡನ ಮಾತಿಗೆ ನೀನು ವಿಧೇಯಳಾಗಬೇಕು. ನೀನು ಗಂಡನಿಗೆ ನೀನು ಸಹಕಾರಿಣಿಯಾಗಿರ್ಬೇಕು. ನಿನಗೆ ಒಳ್ಳೆಯ ಸ್ವಭಾವಗಳು ಬೇಕಾಗಿದೆ. ಅದಕ್ಕಾಗಿ ನೀನು ಆ ರೀತಿಯಲ್ಲಿ ನಡೆದುಕೊಂಡಾಗ ಗಂಡನಿಗೆ ನೀನು ಅಮೂಲ್ಯಳಾಗಿರುವುದಕ್ಕೆ ಸಾಧ್ಯ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ನಾವು ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತನು ಕೂಡ ಅಮೂಲ್ಯವಾಗಿರ್ತಕ್ಕಂಥ ವ್ಯಕ್ತಿ. ಆ ಅಮೂಲ್ಯವಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೂಲೆಗಲ್ಲು ಅಂತ ಹೇಳ್ತಾ ಇದ್ದಾನೆ. ಅಮೂಲ್ಯವಾದಂಥ ಮೂಲೆಗಲ್ಲು. ಯಾಕಂದ್ರೆ ಯೇಸು ಕ್ರಿಸ್ತನು ಆ ರೀತಿಯಲ್ಲಿ ತಂದೆಗೆ ವಿಧೇಯನಾಗಿ, ತಂದೆಯ ಹೇಳಿದ ಮಾತನ್ನ ಕೇಳಿ ಆತನ ಚಿತ್ತಕ್ಕೆ ವಿಧೇಯನಾಗಿ ಆ ರೀತಿಯಲ್ಲಿ ನಡೆದುಕೊಂಡಿದ್ದಾನೆ. ಅದಕ್ಕಾಗಿ ಆತನು ಅಮೂಲ್ಯವಾಗಿರುವಂತ ಮೂಲೆಗಲ್ಲಾಗಿದ್ದಾನೆ. ಪ್ರತಿ ಹೆಂಡತಿಗೂ ಕೂಡ ಗಂಡನಿಗೆ ಅಮೂಲ್ಯಳಾಗಿರ್ಬೇಕಂತೇಳಿ ದೇವರು ಬಯಸ್ತಾ ಇದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 39ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 39ನೇ ವಚನ. ಮುತ್ತೈದೆಯು ತನ್ನ ಗಂಡನು ಜೀವದಿಂದಿರುವ ತನಕ ಅವನಿಗೆ ಬದ್ಧಳಾಗಿದ್ದಾಳೆ. ನೋಡ್ರಿ, ಮುತ್ತೈದರಾಗಿರ್ತಕ್ಕಂಥ ನೀವು ನಿಮ್ಮ ಪತಿಯರಿಗೆ, ನಿಮ್ಮ ಗಂಡನಿಗೆ ನೀವೇನಂತಂದ್ರೆ
ಬದ್ಧಳಾಗಿರಬೇಕು. ಹೇಗಿರಬೇಕು? ಬದ್ಧಳಾಗಿರಬೇಕು. ಎಲ್ಲಿ ತನಕ ಬದ್ಧಳಾಗಿರಬೇಕು? ಜೀವದಿಂದ ಇರುವ ತನಕ ಬದ್ಧಳಾಗಿರಬೇಕು. ಜೀವದಿಂದ ಇರುವ ತನಕ ಅಂಟಿಕೊಂಡಿರಬೇಕು. ಆ ಬದ್ಧತೆಯನ್ನು ಯಾರಿಗೂ ಕೂಡ ಬಿಟ್ಟು ಕೊಡಬಾರದು. ಯಾರಿಗೂ ಕೂಡ ಬಿಟ್ಟು ಕೊಡಬಾರದು. ನೀನು ಬೇರೆಯವರಿಗೆ ಬದ್ಧಳಾಗಿರಬಾರದು. ಗಂಡನಿಗೆ ಬದ್ಧಳಾಗಿರಬೇಕು. ಇವತ್ತು ಬಹಳಷ್ಟು ಸ್ತ್ರೀಯರು ಗಂಡನನ್ನು ಬಿಟ್ಟು ಬೇರೆಯವರಿಗೆ ಬದ್ಧರಾಗಿರಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಅದು ದೈವ ನಿಯಮ ವಿರುದ್ಧವಾಗಿ. ಅದಕ್ಕೆ ನೀನು ಯಾರಿಗೆ ಬದ್ಧಳಾಗಿರ್ಬೇಕಂತ ಹೇಳೋದಂತಂದ್ರೆ, ನಿನ್ನ ಗಂಡನಿಗೆ ನೀನು ಸಾಯುವ ತನಕ ನಿನ್ನ ಗಂಡನಿಗೆ ನೀನು ಬದ್ಧಳಾಗಿರಬೇಕು ಅಂತ ಹೇಳ್ತಾರೆ. ನೀವು ನಿಮ್ಮ ಗಂಡನಿಗೆ ಬದ್ಧರಾಗಿದ್ದೀರಾ? ಆ ಬದ್ಧಳಾಗಿ ನೀವು ನಡೆದುಕೊಳ್ತಾ ಇದ್ದೀರಾ? ಆ ರೀತಿಯಲ್ಲಿ ಬದ್ಧತೆಯಿಂದ ನೀವು ಜೀವಿಸ್ತಾ ಇದ್ದೀರಾ? ಸರಿ, ನಿಮ್ಮನ್ನು ನೀವು ಪರಿಶೀಲನೆ ಮಾಡಿ ವಾಕ್ಯದ ಮೂಲಕ ಒಂದ್ಸರಿ ನೀವು ತಿದ್ದಿಕೊಳ್ಳಿ. ಆ ರೀತಿಯಲ್ಲಿ ಬದ್ಧತೆ ಇಲ್ಲ ಏನಂದ್ರೆ, ಬದ್ಧತೆಯಿಂದ ಇರುವುದಕ್ಕಾಗಿ ನೀವು ಪ್ರಯತ್ನ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 33ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 33ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 28ನೇ ವಚನ, ಇಲ್ಲ 33ನೇ ವಚನ. 5ನೇ ಅಧ್ಯಾಯ 33ನೇ ವಚನ. ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಅದರಲ್ಲಿ ಅದಿರಲಿ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ನಿಮ್ಮ ಗಂಡರಿಗೆ ನೀವು ಭಯಭಕ್ತಿಯಿಂದ ನಡೆದುಕೊಳ್ತಾ ಇದ್ದೀರೋ ಏನು ತಿರುಗಿ ಬಿಡ್ತಾ ಇದ್ದೀರೋ? ಏನು ಭಯಭಕ್ತಿಯಿಂದ ನಡೆದುಕೊಳ್ತಿದ್ದೀರೋ ಏನು ನಿಮ್ಮಷ್ಟಕ್ಕೆ ನೀವು ನಡೆದುಕೊಳ್ತಾ ಇದ್ದೀರೋ? ಭಯಭಕ್ತಿಯಿಂದ ನಡೆದುಕೊಳ್ತಾ ಇದ್ರು ಏನು ಎದುರಿಸ್ತಾ ಇದ್ರು? ಯಾರ? ಗಂಡನ. ಸಾಯ್ನವ್ರು, ಉರ್ಲಕ್ಕಂತನವ್ರು, ಎಣ್ಣೆ ಕುಡಿದ್ನವ್ರು, ಈ ರೀತಿಯಲ್ಲಿ ಎದುರಿಸ್ತಾ ಇದ್ರು ಇಲ್ಲ ಭಯಭಕ್ತಿಯಿಂದ ನಡೆದುಕೊಳ್ತಾ ಇದ್ರು? ಗಂಡನಿಗೆ ಬದ್ಧಳಾಗಿ ನಡೆದುಕೊಳ್ತಾ ಇದ್ದೀರಾ? ಗಂಡನಿಗೆ ವಿಧೇಯರಾಗಿ ನಡೆದುಕೊಳ್ತಾ ಇದ್ದೀರಾ? ಗಂಡನಿಗೆ ಸರಿಗೊಳ್ಳುವಂತ ಸಹಕಾರಿಯಾಗಿ ನೀವು ಇದ್ದೀರಾ? ಗಂಡನಿಗೆ ನೀವು ಅಮೂಲ್ಯರಾಗಿ ನೀವು ಇದ್ದೀರಾ? ಸರಿ, ನಿಮ್ಮನ್ನು ನೀವೇ ಪರಿಶೀಲನೆ. ಏನು ಭಯ ಪಡ್ತಾ ಇದೆಯೋ? ಏನು ನಿಂದೆ ಆಗ್ತಾ ಇದೆಯೋ? ಗಂಡನ ಮೇಲೆ ಭಯಭಕ್ತಿ ಇದೆಯಾ? ಗಂಡನ ಮೇಲೆ ನಾನು ತಪ್ಪು ಹೊರಿಸುವಂತ ಸ್ಥಿತಿಯಲ್ಲಿ ನೀನು ಮುಂದುವರೆದಿದ್ದೀನಿ. ಸರ ಆಲೋಚನೆ. ಯಾಕೆ ಭಯಪಡಬೇಕು? ಯಾಕೆ ಭಯಪಡಬೇಕು ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ಯಾಕೆ ಭಯಪಡಬೇಕು? ಹೊಡಿತಾನಂತಲ್ಲ ಭಯಪಡೋದು. ಏನು ನಮ್ಮನ್ನ ಚಿತ್ರಹಿಂಸೆ ಕೊಡ್ತಾನ, ಕಷ್ಟಕ್ಕೆ ಸಿಲುಕಾಗ್ತಾನ ಅಂತಲ್ಲ ಭಯಪಡೋದು. ಯಾಕೆ ಭಯಪಡ್ಬೇಕು ಹೇಳು?
ಇವತ್ತು ಬಹಳಷ್ಟು ಹೆಣ್ಮಕ್ಳು ಗಂಡನಿಗೆ ಭಯಪಡ್ತಾ ಇಲ್ಲ. ಒಂದು ವೇಳೆ ಭಯಪಡ್ತಾ ಇದ್ರೆ ಯಾಕೆ ಭಯಪಡ್ತಾರ? ಹೊಡಿತಾನಂತೇಳಿ ಭಯಪಡ್ತಾರೆ. ಹೌದಾ? ಒದೇ ಬೋಟವ ಅಂತೇಳಿ ಭಯಪಡೋದು. ಇನ್ಯಾಕೆ ಭಯಪಡ್ತಾರ? ಕಷ್ಟಪಡ್ತಾನಪ್ಪ ಅಂತೇಳಿ ಭಯಪಡೋದು. ನಿಜವಾದ ಯಾಕೆ ಭಯಪಡ್ಬೇಕಂತ ಹೇಳ್ತಾ ಇದ್ದಾರೆ? ಯಾಕೆ ಭಯಪಡಬೇಕು ಗಂಡನಿಗೆ? ಹೇಳಿದ್ರೆ ನಮ್ಮ ಬಹುಮಾನ ಕೊಡಬೇಕು. ಯಾಕ ಭಯಪಡಬೇಕು? ನಮ್ಮ ಕೇಳಿಸಲ್ಲ ಏನಂತ ನಿಮಗೆ ಅಲ್ಲೇ ಕೇಳಿಸಿಲ್ಲ, ನನಗೆ ಏನು ಕೇಳಿಸುತ್ತೆ? ಯಾಕೆ ಭಯಪಡಬೇಕು ಹೇಳಿ ನಿಮ್ಮ ಗಂಡನಿಗೆ? ಗಂಡನಿಗೆ ಭಯಪಡಬೇಕು ಅಂತೇಳಿ ದೇವ್ರು ಹೇಳ್ತಿದ್ದಾನೆ. ಯಾಕೆ ಹೊಡಿತಾನಂತನ? ಏನನ್ನ ಚಿತ್ರ ವಿಷಯ ಕೊಡ್ತಾನಂತನ? ಏನು ತವ್ರ ಮನೆ ಕಾಸಾಗಲ್ಲಂತನ? ಯಾಕೆ? ಗಂಡನಿಗಿಂತ ಸ್ತ್ರೀ ಕಡಿಮೆ, ಅದಕ್ಕೆ ಭಯಪಡಬೇಕು. ಯಾಕೆ ಭಯಪಡಬೇಕು ಹೇಳಿ? ನೀವು ಯಾರು ಭಯಪಡ್ತಾ ಇಲ್ಲ ಅಂತ ಅರ್ಥ ಆಗ್ತದೆ. ನೀವು ಯಾರು ಭಯಪಡ್ತಾ ಇಲ್ಲ ನಿಮ್ಮ ಗಂಡರಿಗೆ ಅಂತೇಳಿ ಗೊತ್ತಾಗ್ತದೆ. ಭಯಪಡ್ತಾ ಇದ್ದೀರಾ? ಏನು ಎದುರಿಸ್ತಾ ಇದ್ದೀರಾ? ಯಾಕ? ಬಡಿತಾನಂತಲ್ಲ ಭಯಪಡೋದು. ನೋಡೋಣ, ಹೇಳ್ರಿ, ಒಂದು ಉತ್ತರ ಹೇಳ್ರಿ ನೋಡೋಣ. ಯಾರು ಹೇಳ್ತಾರೆ ನೋಡೋಣ. ಯಾಕೆ ಭಯಪಡಬೇಕು? ಆತ ನಿಮ್ಮ ಯಜಮಾನ. ಯಾಕೆ ಭಯಪಡಬೇಕು? ಯಜಮಾನ ಅಂತ, ಅದಕ್ಕೆ ಭಯಪಡಬೇಕು. ಸಾರಳ ನೋಡು, ಅಬ್ರಹಾಮನ ಯಜಮಾನ ಅಂತ ಯಾವ ರೀತಿ ಆತನು ಯಜಮಾನ, ನಿಮ್ಮ ಯಜಮಾನ ಆತ, ರಾಜ ಆತ, ಒಡೆಯ ಆತ, ಆಳುವಂತ ವ್ಯಕ್ತಿ ಆತ, ಅದಕ್ಕೆ ಭಯಪಡಬೇಕು. ನೀವು ಬಡಿತಾನ ಬೈತಾನ ಅಂತಲ್ಲ, ಯಜಮಾನ ಅಂತೇಳಿ ನೀವು ದೇವರ ಸಂಕಲ್ಪದಲ್ಲಿರುವಂಥ ಪತ್ನಿ ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ದೇವರು ತಿಳಿಸಿದನು. ಆ ರೀತಿಯಲ್ಲಿ ನೀವೆಲ್ಲರೂ ಕೂಡ ನಡೆದುಕೊಳ್ಳುವಂಥ ದೇವರ ಚಿತ್ತಕ್ಕೆ ನೀವು ವಿಧೇಯರಾಗಿ ಆತನ ಆಜ್ಞೆಗಳನ್ನು, ಆತನ ನಿಯಮಗಳನ್ನು, ಕಟ್ಟಳೆಗಳನ್ನು ಅನುಸರಿಸುತ್ತಾ ಪತಿಯು ಕೂಡ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂಬ ವಿಷಯಗಳನ್ನು ಕೂಡ ತಿಳಿದುಕೊಂಡು ಇಬ್ಬರು ಗಂಡ ಹೆಂಡತಿ ದೇವರ ನಿಯಮಗಳನ್ನು ನಾವು ಅರಿತುಕೊಂಡು ಆ ವಿಷಯಗಳನ್ನು ನಾವು ಮನದಟ್ಟು ಮಾಡಿಕೊಂಡು ದೇವರ ಭಯಭಕ್ತಿಯಲ್ಲಿ ನಾವು ನಿಜವಾಗಲೂ ಜೀವಿಸುವುದಾದರೆ, ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವುದಾದರೆ ನಮ್ಮ ಕುಟುಂಬಗಳು ಬಹಳ ಆನಂದವಾಗಿರ್ತವೆ, ಸಂತೋಷವಾಗಿರ್ತವೆ, ನಗುನಗುತ್ತಾ ಇರ್ತವೆ, ಖುಷಿಯಾಗಿರ್ತವೆ, ಸಮೃದ್ಧಿಯಾಗಿರ್ತವೆ, ಆನಂದ ಭರಿತವಾಗಿರ್ತವೆ. ದೇವರ ನಿಯಮಗಳನ್ನು ನಾವು ತಿಳಿದುಕೊಳ್ಳದೆ ಒಂದು ವೇಳೆ ಜೀವಿಸುವುದಾದರೆ ಆ ಕುಟುಂಬಗಳು ಬಹಳ ಕಷ್ಟಕ್ಕೆ ಸಿಲುಕಾಗುತ್ತವೆ. ಕುಟುಂಬಗಳು ದೇವರ ಚಿತ್ತಕ್ಕೆ ದೂರವಾಗಿ ವಿಭಿನ್ನವಾಗಿ ನಡೆದುಕೊಳ್ತವೆ. ಆ ರೀತಿಯಲ್ಲಿ ನಾವು ವಿಭಿನ್ನವಾಗಿ ನಡೆದುಕೊಳ್ಳದೆ ದೇವರ ಆಜ್ಞಾನುಸಾರವಾಗಿ ನಾವು ನಡೆದುಕೊಳ್ಳುತ್ತಾ ಪತಿಯು ಕಲಿಬೇಕಾದಂಥ ವಿಷಯಗಳನ್ನು ಕಲಿತುಕೊಂಡು, ಪತ್ನಿಯು ಕಲಿಬೇಕಾದಂಥ ವಿಷಯಗಳನ್ನು ಕಲಿತುಕೊಂಡು ಇಬ್ಬರು ಕೂಡ ವಿಷಯಗಳನ್ನು ಅರಿತುಕೊಂಡು ನಮ್ಮ ಸಾಂಸಾರಿಕ ಜೀವಿತದಲ್ಲಿ ನಾವು ಯಾವಾಗಲೂ ಕೂಡ ದೇವರಲ್ಲಿ ಆನಂದ ಪಡುತ್ತಾ, ಸಂತೋಷ ಪಡುತ್ತಾ, ಆತನ ಒಂದು ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಯಾವಾಗಲೂ ಕೂಡ ಹಚ್ಚು ಹಸುರಾಗಿ ಇದ್ದು ಫಲಭರಿತವಾದಂಥ ಜೀವಿತಗಳನ್ನು ನಾವು ಆ ರೀತಿಯಲ್ಲಿ ರೂಪಿಸಿಕೊಳ್ಳೋಣ ಅಂತ ಹೇಳುತ್ತಾ ಈ ವಾಕ್ಯ ಭಾಗವನ್ನು ನನಗೆ ಮುಕ್ತಾಯ ಮಾಡ್ತೀನಿ. ಈ ವಾಕ್ಯವು ನಿಮ್ಮ ಆತ್ಮೀಯ ಲೋಕಕ್ಕಾಗಿ ದೇವರು ಆಶೀರ್ವದಿಸಲಿ. ಮುಂದಿನ ಒಂದು ಕರ್ತನ ಭೋಜನ ಕಾರ್ಯಕ್ರಮವನ್ನು ನಮ್ಮ ಮಧ್ಯದಲ್ಲಿರುವಂತಹ ಕುಮಾರ್ ಅವರು ನಡೆಸಿಕೊಡ್ತಾರೆ.